Jai Hind, welcome to Classic Education YouTube channel. I am Mahesh Pundibish, a faculty member for Quantitative Aptitude. RRB Group D exam 2026 ಈ ಎಕ್ಸಾಮಿಗೆ ನಾವು ಟಾರ್ಗೆಟ್ ಮಾಡಿ ಒಂದು ಸಿರೀಸ್ನ ಸ್ಟಾರ್ಟ್ ಮಾಡಿವ್ರಿ. ಸೊ ಆಲ್ರೆಡಿ ಪರ್ಸೆಂಟೇಜ್ ಟಾಪಿಕ್ನ ನಾವು ಸ್ಟಾರ್ಟ್ ಮಾಡಿದ್ದೀವ್ರಿ. ಅದರೊಳಗಡೆ ಫಸ್ಟ್ ಕ್ಲಾಸ್ ನಾವು ಆಲ್ರೆಡಿ ಕಂಪ್ಲೀಟ್ ಮಾಡೀವಿ. ಸೊ ಇವತ್ತಿನ ನಮ್ದು ಸೆಕೆಂಡ್ ಕ್ಲಾಸ್ ಐತ್ರಿ. ಸೊ ಯಾರ ಡೈರೆಕ್ಟ್ಲಿ ಈ ಕ್ಲಾಸಿಗೆ ಬಂದಿರಿ ಒಂದ್ಸಲ ನೀವು ಆ ಫಸ್ಟ್ ವಿಡಿಯೋನ ನೋಡ್ಕೊಂಡು ಬರ್ರಿ. ಯಾಕಂತಂದ್ರೆ ಇದು ಕಂಟಿನ್ಯೂಡ್ ಕ್ಲಾಸ್ ಇರೋದ್ರಿಂತ ನಿಮಗೆ ಆ ಪ್ರಿವಿಯಸ್ ಕ್ಲಾಸ್ ನೀವು ನೋಡಿರ್ಲಿಲ್ಲ ಅಂತಂದ್ರೆ ಸೊ ಈ ಕ್ಲಾಸ್ ನಿಮ್ಗೆ ಅರ್ಥ ಆಗ್ಲಿಕ್ಕಿಲ್ರಿ. ಅಥವಾ ನೀವು ಮೊದಲು ಎಲ್ಲಾದ್ರೂ ಕಲ್ತಿದ್ರಿ ಅಂತಂದ್ರೆ ಸೊ ನೀವು ಕ್ಲಾಸ್ನ ಕಂಟಿನ್ಯೂ ಮಾಡ್ಬೋದು. ಸೊ ನಾವು ಬೇಸಿಕ್ ಪ್ರಾಬ್ಲಮ್ಸ್ನ ಡಿಸ್ಕಸ್ ಮಾಡತ್ತಿದ್ದೀವಿ. ಸೊ ಲಾಸ್ಟ್ ವಿಡಿಯೋದಾಗ ನಾನು ಕ್ಲಾರಿಟಿ ಕೊಟ್ಟಂಗ ನಾವು RRB ಗ್ರೂಪ್ ಡಿ ಎಕ್ಸಾಮ್ ಒಂದು ITI ವಿದ್ಯಾರ್ಥಿ ಅಥವಾ ಒಂದು ಆರ್ಟ್ಸ್ ಬ್ಯಾಕ್ಗ್ರೌಂಡ್ದಿಂತ ಇರುವಂತ ವಿದ್ಯಾರ್ಥಿ ಅವ್ರಿಗೂ ಕೂಡ ಮ್ಯಾಥ್ಸ್ ಅರ್ಥ ಆಗಬೇಕು. ಸೊ ಹಿಂಗಾಗಿ ನಾವು ಕಂಪ್ಲೀಟ್ಲಿ ಬೇಸಿಕ್ ಲೆವೆಲ್ದಿಂದ ಸ್ಲೋ ಆಗಿ ನಾವು ಈ ಕ್ಲಾಸಸ್ನ ಸ್ಟಾರ್ಟ್ ಮಾಡತ್ತೀವಿ. ಈ ಕ್ಲಾಸ್ ನಿಮಗೆ ಒಂದ್ ವೇಳೆ ಸ್ಲೋ ಅನಿಸ್ತಿತ್ತಂತಂದ್ರೆ ನೀವು ಮ್ಯಾಥ್ಸ್ ಒಳಗೆ ಒಂದ್ ರೀತಿ ಒಂದ್ ವೇಳೆ ಚೆನ್ನಾಗಿದ್ರಿ ಅಂತಂದ್ರೆ ಸೊ ಇಲ್ಲಿ ನಿಮಗೆ ಸ್ಪೀಡ್ ಅಡ್ಜಸ್ಟ್ಮೆಂಟ್ ಇರ್ತೈತ್ರಿ. 1.5 ಸ್ಪೀಡ್ ಇಟ್ಟ ಅಥವಾ 2 ಸ್ಪೀಡ್ನ ಇಟ್ಟು ನೀವು ನೋಡ್ಬೋದ್ರಿ. ಸೊ ಲೆಟ್ಸ್ ಸ್ಟಾರ್ಟ್ ದಿ ಸೆಕೆಂಡ್ ಕ್ಲಾಸ್ ಆಫ್ ರೈಲ್ವೆ. ಸೊ ಇವತ್ತ ನಾವು ಒಂದಿಷ್ಟು ಬೇಸಿಕ್ ಥಿಂಗ್ಸ್ನ ನಾವು ನೋಡ್ಕೊಳ್ಳೋದ್ರಿ. ಯಾಕಂದ್ರೆ ಏನಾಕೈತಿ, ನಾವು ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡ್ಬೇಕಾದ್ರೆ ಈ ಥಿಂಗ್ಸ್ ಬಹಳಷ್ಟು ಸಲ ನಮಗ್ ಬರ್ತಾವೆ. ಈಗ ನೀವು ಈ ಸ್ಟೇಟ್ಮೆಂಟ್ ನೋಡ್ಬೋದ್ರಿ, A is what percent of B, what percent of A is B. ಎರಡು ನೋಡಕ್ ಸೇಮ್ ಅನಿಸ್ತಾವ್ರಿ, ಬಟ್ ಎರಡು ತರದ್ದು ಆನ್ಸರ್ ಡಿಫ್ರೆಂಟ್ ಅದಾವ್ರಿ. ಸೊ ಅದರದ್ದು ಒಂದು ಕಂಪ್ಲೀಟ್ ಕ್ಲಾರಿಟಿ ನಾವು ತಗೊಳ್ರಿ. ಅದರ ನೆಕ್ಸ್ಟ್ ನಾವು ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡಕ್ ಸ್ಟಾರ್ಟ್ ಮಾಡೋಣ್ರಿ. ಆಮೇಲೆ ನಾ ಲಾಸ್ಟ್ ಕ್ಲಾಸ್ ಒಳಗೆ ಹೋಮ್ವರ್ಕ್ ಕ್ವಶನ್ ಕೊಟ್ಟಿದ್ದನ್ನ ಬಹಳಷ್ಟು ಜನ ಸ್ಟೂಡೆಂಟ್ಸ್ ಕಮೆಂಟ್ ಬಾಕ್ಸ್ ಒಳಗೆ ನಿಮ್ಮ ಆನ್ಸರ್ನ ತಿಳಿಸಿರಿ. ಸೊ ಅದನ್ನು ಕೂಡ ಕ್ವಶನ್ನ ನಾವು ಡಿಸ್ಕಸ್ ಮಾಡೋಣ್ರಿ. ರೈಟ್. ಸೊ ಫಸ್ಟ್ ಥಿಂಗ್ ಇಲ್ಲಿ ನಾನು ಏನು ಕೊಟ್ಟಿನಿ ನೋಡ್ರಿ, ಫೈಂಡ್ A% ಆಫ್ B. ಅಂದ್ರೆ ಇಲ್ಲಿ A ಮತ್ತು B ಇವು ನಂಬರ್ಸ್ ಅದಾವ್ರಿ. ಓಕೆ, ಇಲ್ಲಿ ನಾನು A ಮತ್ತು B ಅಂತ ಅಲ್ಫಾಬೆಟ್ಸ್ ತೊಗೊಂಡಿನ್ರಿ. ಬಟ್ ಇಲ್ಲಿ ಫೈಂಡ್ A% ಆಫ್ B ಅಂತಂದ್ರೆ A%. ಓಕೆ, ಇದು ಪರ್ಸೆಂಟ್ ಐತ್ರಿ. ಸೊ ಹಿಂಗಾಗಿ ನಾ ಏನ್ ಮಾಡ್ತೇನ್ರಿ, A/100 ಅಂತ ಬರಿತೀನಿ. ಆಮೇಲೆ ಆಫ್ B ಅಂತ ಐತ್ರಿ, ಸೊ ಇಂಟು B ಅಂತ ಬರಿತೀನಿ. ಅಥವಾ ನೀವು ಇದನ್ನ ಏನ್ ಮಾಡ್ಬೋದ್ರಿ, A ಇಂಟು B/100 ಅಂತನೂ ಬರೀಬಹುದ್ರಿ. ಓಕೆ, ಸೊ ಇದು ಲಾಸ್ಟ್ ಕ್ಲಾಸ್ದಾಗೂ ನಾವು ಇದ್ರ ಮೇಲೆ ಕ್ವಶನ್ಸ್ ನ ಸಾಲ್ವ್ ಮಾಡೀವ್ರಿ. ಬಟ್ ಒಂದು ಕ್ಲಾರಿಟಿ ಕೊಡೋ ಸಂಬಂಧ ನಾನು ಇನ್ನೊಂದ್ಸಲ ರಿಪೀಟ್ ಮಾಡೇನ್ರಿ. ಈಗ ಇದು ಫಸ್ಟ್ ಸ್ಟೇಟ್ಮೆಂಟ್ ಆತ್ರಿ. ಬಟ್ ಈ ಸೆಕೆಂಡ್ ಸ್ಟೇಟ್ಮೆಂಟ್ಸ್ ಏನದಾವ ನೋಡ್ರಿ, ಸೆಕೆಂಡ್, ಥರ್ಡ್, ಈ ಸ್ಟೇಟ್ಮೆಂಟ್ದಾಗ ನೋಡ್ರಿ, ಈ ಸ್ಟೇಟ್ಮೆಂಟ್ದಾಗ ಪರ್ಸೆಂಟೇಜ್ ಇಲ್ಲಿ ನಮಗ A% ಅಂತ ಕೊಟ್ಟಾನ್ರಿ. ಬಟ್ ಇಲ್ಲಿ ಬರೀ A ಅಷ್ಟ ಕೊಟ್ಟಾನ್ರಿ, ಇಲ್ಲಿ B ಅಷ್ಟ ಕೊಟ್ಟಾನ್ರಿ. ಇಲ್ಲಿ A ಅಥವಾ B ಪರ್ಸೆಂಟೇಜ್ ಫಾರ್ಮ್ನಾಗ ಇಲ್ರಿ. ಅವ್ನು ಏನ್ ಕೇಳ್ತದನ್ರಿ, A is what percent of B. ಓಕೆ, A is what percent of B ಅಂತ ಕೇಳ್ತಿದನ್ರಿ. ಸೊ ಇದರದ ಎಷ್ಟು ಪರ್ಸೆಂಟ್ ಐತಂತ ಕೇಳ್ತಿದನ್ರಿ. ಸೊ ನೆನ್ಪಿಟ್ಕೋರಿ, ಈ ಕ್ವಶನದ ಆನ್ಸರ್, ಈ ಪರ್ಟಿಕ್ಯುಲರ್ ಕ್ವಶನದ ಆನ್ಸರ್ ಏನೈತಿ ನೋಡ್ರಿ, ಈ ಪರ್ಟಿಕ್ಯುಲರ್ ಕ್ವಶನದ ಆನ್ಸರ್ ಪರ್ಸೆಂಟೇಜ್ ಫಾರ್ಮ್ದಾಗ ಐತ್ರಿ. ಹೌದಲ್ರಿ, ಅಂದ್ರೆ ಆನ್ಸರ್ ಪರ್ಸೆಂಟೇಜ್ ಫಾರ್ಮ್ದಾಗ ಐತ್ರಿ. ಅಥವಾ ನೀವು ಈ ಕ್ವಶನ್ ನೀವು ಓದಿದ್ರಿ ಅಂತಂದ್ರೆ ವಾಟ್ ಪರ್ಸೆಂಟ್ ಆಫ್ A is B ಅಂತ ನೀವು ನೋಡಿದಾಗ ವಾಟ್ ಪರ್ಸೆಂಟ್ ಅಂತ ಕೇಳನ್ರಿ. ಅಂದ್ರ ನಮ್ದ ಈ ಪರ್ಟಿಕ್ಯುಲರ್ ಕ್ವಶನ್ದು ಆನ್ಸರ್ ಕೂಡ ಸೊ ಏನಾಕೈತ್ರಿ, ಪರ್ಸೆಂಟೇಜ್ ಫಾರ್ಮ್ದಾಗ ಬರ್ತೈತ್ರಿ. ನಮ್ದು ಆನ್ಸರ್ ಯಾವ ಫಾರ್ಮ್ದಾಗ ಇರ್ತೈತ್ರಿ, ಪರ್ಸೆಂಟೇಜ್ ಫಾರ್ಮ್ದಾಗ ಇರ್ತೈತ್ರಿ. ಸೊ ಈ ತರ ಸ್ಟೇಟ್ಮೆಂಟ್ಸ್ ನಮಗೇನು ಕ್ವಶನ್ಸ್ ಒಳಗಡೆ ಕೊಡ್ತಾರ ನೋಡ್ರಿ, ಇದನ್ನ ಕ್ರ್ಯಾಕ್ ಮಾಡಾಕ, ಇದನ್ನ ಸಾಲ್ವ್ ಮಾಡಾಕ ಒಂದು ಸಿಂಪಲ್ ಟ್ರಿಕ್ ಹೇಳ್ತೇನೆ ನಾನು ನಿಮಗೆ. ಓಕೆ, ಬಟ್ ಆ ಟ್ರಿಕ್ ಕಂಡೀಷನ್ ಏನ್ರಿ, ಆ ಟ್ರಿಕ್ ಕಂಡೀಷನ್ ಏನ್ರಿ, ಅದನ್ನ ನೀವು ಯಾವಾಗ ಲಾಗು ಮಾಡಬಹುದು ಅಂತಂದ್ರೆ ನಿಮ್ದ ಕ್ವಶನ್ ಏನ್ ಕೇಳಿರ್ತಾರಲ್ಲ ಸೊ ಅದರದ್ದು ಆನ್ಸರ್ ಪರ್ಸೆಂಟೇಜ್ ಫಾರ್ಮ್ದಾಗ ಇರ್ಬೇಕ್ರಿ. ಓಕೆ, ಅವಾಗ ಅಷ್ಟೇ ಇದು ಟ್ರಿಕ್ ಲಾಗು ಆಕೈತಿ. ಸೊ
ಈ ಎರಡೂ ಕ್ವಶನ್ಸ್ ನ ಆನ್ಸರ್ ಮಾಡಾಕ ಒಂದು ಸಿಂಪಲ್ ಪಾಯಿಂಟ್ ಹೇಳ್ತೇನ್ರಿ. ಆಫ್ ಆದ್ಮೇಲೆ ಏನ್ ಟರ್ಮ್ ಬರ್ತೈತಿ ನೋಡ್ರಿ, ಆಫ್ ಆದ್ಮೇಲೆ ಏನ್ ಒಂದು ನಂಬರ್ ಬರ್ತೈತಿ ನೋಡ್ರಿ, ಆ ನಂಬರ್ ಡಿನಾಮಿನೇಟರ್ ದಾಗ ಬರ್ತೈತಿ. ಅಂದ್ರ ಈಗ ಇಲ್ಲಿ ಆಫ್ ಆದ್ಮೇಲೆ ಬಿ ಐತಲ್ಲ, ಸೊ ಬಿ ಇಲ್ಲಿ ತೆಳಗಡೆ ಬರ್ತೈತ್ರಿ. ಉಳಿತೇನ್ರಿ ಎ ಉಳಿತ್ರಿ, ಸೊ ಅದು ಮೇಲ್ಗಡೆ ಬರ್ತೈತ್ರಿ, ನ್ಯೂಮರೇಟರ್ ದಾಗ ಬರ್ತೈತಿ. ಈಗ ಅವ್ನು ನಮಗೆ ಪರ್ಸೆಂಟೇಜ್ ದಾಗ ಕೇಳ್ಯಾನ್ರಿ. ಸೊ ಪರ್ಸೆಂಟೇಜ್ ದಾಗ ನಾವು ಯಾವ್ದು ವ್ಯಾಲ್ಯೂ ಫೈಂಡ್ ಮಾಡ್ಬೇಕಾದ್ರೆ ನಾವ್ ಏನ್ ಮಾಡ್ತೀವಿ, ಇಂಟು 100 ಅಂತ ಮಾಡ್ತೀವಿ. ಸೊ ಈ ಕ್ವಶನ್ ದ ಆನ್ಸರ್ ಏನಾಗ್ತೈತಪ್ಪ ಅಂದ್ರೆ ಎ ಬೈ ಬಿ ಇಂಟು 100 ಆಗ್ತೈತಿ. ಬಟ್ ನೆನ್ಪಿಟ್ಕೋರಿ, ಆಫ್ ಆದ್ಮೇಲೆ ಏನ್ ಬರ್ತೈತಿ ಅದು ಯಾವಾಗ್ಲೂ ಡಿನಾಮಿನೇಟರ್ ದಾಗ ಬರ್ತೈತಿ. ಯಾವಾಗ್ರಿ ಓನ್ಲಿ ಇಫ್ ದಿ ಕ್ವಶನ್, ಒಂದ್ ವೇಳೆ ನಮ್ದು ಏನ್ ಕೇಳಿರೋ ಕ್ವಶನ್ ಐತ್ ನೋಡ್ರಿ, ಅದರದ ಆನ್ಸರ್ ಎದ್ರಾಗಿರ್ಬೇಕ್ರಿ, ಪರ್ಸೆಂಟೇಜ್ ಫಾರ್ಮ್ ದಾಗ ಇರ್ಬೇಕ್ರಿ. ಅರ್ಥ ಆತತ್ರಿ? ಬೇಕಾದ್ರೆ ಈಗ ಮ್ಯಾಲಿನ್ ಸ್ಟೇಟ್ಮೆಂಟ್ ನ ನೋಡ್ರಿ, ಫೈಂಡ್ ಎ ಪರ್ಸೆಂಟ್ ಆಫ್ ಬಿ ಅಂತ ಕೊಟ್ಟ ತಕ್ಷಣ ಸರಿ ಇಲ್ಲ ಆಫ್ ಆದ್ಮೇಲೆ ಬಿ ಬಂದೈತಲ್ರಿ, ಹಂಗಾರ ಬಿ ಡಿನಾಮಿನೇಟರ್ ದಾಗ ಬರ್ತೈತೇನ್ರಿ? ಇಲ್ಲ. ಯಾಕೆ ಹೇಳ್ರಿ? ಯಾಕಂದ್ರ ಈ ಕ್ವಶನ್ ಆನ್ಸರ್ ನಮ್ದು ಪರ್ಸೆಂಟೇಜ್ ಫಾರ್ಮ್ ದಾಗ ಇಲ್ಲ. ಅರ್ಥ ಆದತ್ರಿ? ಪರ್ಸೆಂಟೇಜ್ ಅವನ ಕೊಟ್ಟಾನ್ರಿ. ಸೊ ನಮ್ದು ಈ ಕ್ವಶನ್ ಆನ್ಸರ್ ಪರ್ಸೆಂಟೇಜ್ ಫಾರ್ಮ್ ದಾಗ ಇಲ್ಲ. ನಾ ಹೇಳೋದು ಅರ್ಥ ಆದತ್ರಿ? ಸೊ ಈ ಟ್ರಿಕ್ ಯಾವಾಗ ವರ್ಕ್ ಆಕೈತ್ರಿ? ನಮ್ದು ಒಂದ್ ವೇಳೆ ಆನ್ಸರ್ ಪರ್ಸೆಂಟೇಜ್ ಫಾರ್ಮ್ ದಾಗ ಇತ್ತಂದ್ರ ಅವಾಗ ವರ್ಕ್ ಆಗ್ತೈತ್ರಿ. ರೈಟ್? ಓಕೆ. ಸೊ ನೆಕ್ಸ್ಟ್ ಸ್ಟೇಟ್ಮೆಂಟಿಗೆ ಮೂವ್ ಆಗೋಣ್ರಿ. ಈಗ ಈ ಸ್ಟೇಟ್ಮೆಂಟ್ ನೋಡ್ರಿ, ವಾಟ್ ಪರ್ಸೆಂಟ್ ಆಫ್ ಎ ಈಸ್ ಬಿ. ಸೊ ಈ ಕ್ವಶನ್ ಓದಿದ ಮೇಲೆ ಒಂದು ಥಿಂಗ್ ನಾನು ಗ್ಯಾರಂಟಿಲೇ ಹೇಳ್ಬೋದ್ರಿ, ದ್ಯಾಟ್ ನಿಮ್ದು ಆನ್ಸರ್ ಪರ್ಸೆಂಟೇಜ್ ಫಾರ್ಮ್ ದಾಗ ಬರ್ತೈತ್ರಿ. ಓಕೆ, ನಮ್ದು ಆನ್ಸರ್ ಏನೈತಿ ನೋಡ್ರಿ, ಅದು ಪರ್ಸೆಂಟೇಜ್ ಫಾರ್ಮ್ ದಾಗ ಬರ್ತೈತ್ರಿ. ಸೊ ಹಂಗಾದ್ರೆ ಇಲ್ಲಿ ನಾನು ಏನ್ ಹೇಳಿನ್ರಿ, ಆಫ್ ಆದ್ಮೇಲೆ ಏನ್ ಟರ್ಮ್ ಬರ್ತೈತ್ರಿ, ಏನ್ ಒಂದು ನಂಬರ್ ಬರ್ತೈತಿ, ಆ ನಂಬರ್ ಡಿನಾಮಿನೇಟರ್ ದಾಗ ಬರ್ತೈತಿ, ಕೆಳಗಡೆ ಬರ್ತೈತಿ. ಉಳಿತೇನ್ರಿ? ಬಿ ಉಳಿತ್ರಿ. ಸೊ ಬಿ ಇದನ್ನ ಏನ್ ಮಾಡ್ರಿ, ನ್ಯೂಮರೇಟರ್ ದಾಗ ಬರೀ. ಆಮೇಲೆ ಅವ್ರು ನಮಗೆ ಪರ್ಸೆಂಟೇಜ್ ದಾಗ ಕೇಳ್ಯಾರ್ರಿ, ಸೊ ಅದಕ್ಕೆ ಏನ್ ಮಾಡ್ರಿ, ಇದನ್ನ ಇಂಟು 100 ಅಂತ ಮಾಡ್ರಿ, ಇದನ್ನ ಇಂಟು 100 ಅಂತ ಮಾಡ್ರಿ. ಕ್ಲಿಯರ್? ರೈಟ್. ಸೊ ಯಾವುದೂ ಒಂದು ಕ್ವಶನ್ ಅದ ಆನ್ಸರ್ ನಿಮ್ದು ಪರ್ಸೆಂಟೇಜ್ ಫಾರ್ಮ್ ದಾಗ ಇತ್ತಂತ ತಿಳ್ಕೊರಿ, ಆಫ್ ಆದ್ಮೇಲೆ ಅಥವಾ ದೆನ್ ಆದ್ಮೇಲೆ, ಆಫ್ ಆದ್ಮೇಲೆ ಅಥವಾ ದೆನ್ ಆದ್ಮೇಲೆ ಯಾವ ನಂಬರ್ ಇರ್ತೈತ್ರಿ, ಆ ನಂಬರ್ ಯಾವಾಗ್ಲೂ ಡಿನಾಮಿನೇಟರ್ ದಾಗ ಬರ್ತೈತ್ರಿ. ರೈಟ್? ಫೈನ್. ಸೊ ಹಿಂಗ ಇನ್ನೊಂದಿಷ್ಟು ಸ್ಟೇಟ್ಮೆಂಟ್ಸ್ ಅದಾವ್ರಿ, ಅದನ್ನು ಒಂದ್ ಸ್ವಲ್ಪ ನಾವು ತಿಳ್ಕೊಳ್ಳೋಣ. ಈಗ ಇಲ್ಲೂ ನೋಡ್ರಿ, ಎ ಈಸ್ ವಾಟ್ ಪರ್ಸೆಂಟ್ ಮೋರ್ ದೆನ್ ಬಿ. ಸೊ ಇಲ್ಲಿ ಏನೈತಿ ನೋಡ್ರಿ, ದೆನ್ ಐತ್ರಿ. ಸೊ ದೆನ್ ಆದ್ಮೇಲೆ ಏನೈತ್ರಿ, ಬಿ ಐತ್ರಿ. ಸೊ ನಾ ಏನ್ ಹೇಳಿನ್ರಿ, ಆಫ್ ಅಥವಾ ದೆನ್ ಆದ್ಮೇಲೆ ಏನ್ ಒಂದು ಟರ್ಮ್ ಅಥವಾ ನಂಬರ್ ಬರ್ತೈತಿ ನೋಡ್ರಿ, ಅದು ಯಾವಾಗ್ಲೂ ಡಿನಾಮಿನೇಟರ್ ದಾಗ ಬರ್ತೈತ್ರಿ. ಆಮೇಲೆ ಇದು ಯಾವಾಗ ಲಾಗು ಆಗ್ತೈತ್ರಿ, ಒಂದ್ ವೇಳೆ ನಿಮ್ದು ಆನ್ಸರ್ ಪರ್ಸೆಂಟೇಜ್ ಫಾರ್ಮ್ ದಾಗ ಇತ್ತಂದ್ರ. ಓಕೆ, ಸೊ ಇದು ನೋಡ್ರಿ, ಎ ಈಸ್ ವಾಟ್ ಪರ್ಸೆಂಟ್ ಮೋರ್ ದೆನ್ ಬಿ. ಎ ಈಸ್ ವಾಟ್ ಪರ್ಸೆಂಟ್ ಮೋರ್ ದೆನ್ ಬಿ ಅಂದ್ರೆ ಇದ್ರದ್ದು ಆನ್ಸರ್ ನಮ್ದು ಏನೈತ್ರಿ, ಪರ್ಸೆಂಟೇಜ್ ಫಾರ್ಮ್ ದಾಗ ಐತ್ರಿ. ಸೊ ಹಿಂಗಾಗಿ ಇಲ್ಲಿ ದೆನ್ ಆದ್ಮೇಲೆ ಏನೈತಿ ನೋಡ್ರಿ, ದೆನ್ ಆದ್ಮೇಲೆ ಬಿ ಐತ್ರಿ. ಸೊ ಫಸ್ಟ್ ಥಿಂಗ್ ಇಲ್ಲಿ ನಾವು ಏನ್ ಮಾಡೋಣ್ರಿ, ಬಿ ನ ಡಿನಾಮಿನೇಟರ್ ಒಳಗಡೆ ಬರ್ಕೊಳ್ಳೋಣ್ರಿ. ಓಕೆ, ರೈಟ್. ಈಗ ಸ್ವಲ್ಪ ನೀವು ಅಬ್ಸರ್ವ್ ಮಾಡ್ರಿ, ಈ ಕ್ವಶನ್ ಒಳಗಡೆ ಇಲ್ಲಿ ಒಂದು ಟರ್ಮ್ ಯೂಸ್ ಮಾಡ್ಯಾನ್ರಿ ಅವನ, ಮೋರ್ ಅಂತ ಹೇಳಿ. ಇಲ್ಲಿ ಒಂದು ಟರ್ಮ್ ಯೂಸ್ ಮಾಡ್ಯಾನ್ರಿ, ಮೋರ್. ಅಥವಾ ನೆಕ್ಸ್ಟ್ ಸ್ಟೇಟ್ಮೆಂಟ್ ಒಳಗಡೆ ಒಂದು ಟರ್ಮ್ ಐತ್ರಿ, ಲೆಸ್. ಸೊ ಜಾಸ್ತಿ ಅಥವಾ ಕಡಿಮೆ ಅಂತ ನಾವು ಹೇಳ್ತೀವಿ ಕನ್ನಡ ಒಳಗಡೆ. ಸೊ ನೋಡ್ರಿ, ಈ ತರ ಸ್ಟೇಟ್ಮೆಂಟ್ಸ್ ಒಳಗಡೆ ಅಥವಾ ಯಾವುದೋ ಒಂದು ಕ್ವಶನ್ ಒಳಗಡೆ ಈ ತರ ಟರ್ಮ್ಸ್ ನ ಅವ್ರು ಯಾವಾಗ ಯೂಸ್ ಮಾಡ್ತಾರ ನೋಡ್ರಿ, ಸೊ ಅದು ವ್ಯತ್ಯಾಸನ ರೀಪ್ರೆಸೆಂಟ್ ಮಾಡ್ತೈತ್ರಿ. ಸೊ ಅದು ವ್ಯತ್ಯಾಸನ ರೀಪ್ರೆಸೆಂಟ್ ಮಾಡ್ತೈತ್ರಿ. ಈಗ ನಾನು ಉದಾಹರಣೆ ಕೊಡ್ಬೇಕಾದ್ರೆ, ಒಂದು ಇಬ್ರು ವಿದ್ಯಾರ್ಥಿಗಳು ಅದಾರ ಅಂತ ಅನ್ಕೋರಿ. ಒಬ್ಬ ಪಿ ಅದನ್ರಿ, ಇನ್ನೊಬ್ಬ ಕ್ಯೂ ಅದನ್ರಿ. ಒಂದು ಟೆಸ್ಟ್ ಒಳಗಡೆ ಇವನು 90% ಮಾರ್ಕ್ಸ್ ಸ್ಕೋರ್ ಮಾಡ್ಯಾನ್ರಿ, ಇವನು 80% ಸ್ಕೋರ್ ಮಾಡ್ಯಾನ್ರಿ. ಈಗ ಇವ್ರಿಬ್ಬರದು ಕಂಪ್ಯಾರಿಸನ್ ದಾಗ ಮಾತಾಡ್ಬೇಕಾದ್ರ ಇವನ್ ಏನ್ ಹೇಳ್ತಾನ್ರಿ, ನಾನು ಕ್ಯೂಕ್ಕಿಂತ 10% ಮಾರ್ಕ್ಸ್ ಜಾಸ್ತಿ ತಗೊಂಡಿದ್ದೀನಿ ಅಂತ ಹೇಳ್ತಾನ್ರಿ. ಐ ಹ್ಯಾವ್ ಸ್ಕೋರ್ಡ್ 10% ಮೋರ್ ದೆನ್ ಕ್ಯೂ ಅಂತ ಹೇಳ್ತಾನ್ರಿ. ಪಿ ಏನದ ನೋಡ್ರಿ, ಅವನು ಕ್ಯೂಕ್ಕಿಂತ 10% ಮಾರ್ಕ್ಸ್ ಜಾಸ್ತಿ ತಗೊಂಡಿದ್ದೀನಿ ಅಂತ ಹೇಳ್ತಾನ್ರಿ, ಹೆಚ್ಚಿಗೆ ತಗೊಂಡಿದ್ದೀನಿ ಅಂತ ಹೇಳ್ತಾನ್ರಿ. ಅಥವಾ ಪಿ ಹ್ಯಾಸ್ ಟೇಕನ್
10% ಮೋರ್ ಮಾರ್ಕ್ಸ್ ದೆನ್ ಕ್ಯೂ ಅಂತ ಹೇಳ್ತಾನ್ರಿ. ಕರೆಕ್ಟ್ ರೀ? ಅದನ್ನ ಕ್ಯೂ ಕೇಳಿದಾಗ ಏನ್ ಹೇಳ್ತಾನ್ರಿ? ಎಸ್ ಸರ್, ಐ ಹ್ಯಾವ್ ಟೇಕನ್ 10% ಲೆಸ್ ಮಾರ್ಕ್ಸ್. ಐ ಹ್ಯಾವ್ ಟೇಕನ್ 10% ಲೆಸ್ ಮಾರ್ಕ್ಸ್ ದೆನ್ ಪಿ ಅಂತ ಹೇಳ್ತಾನ್ರಿ. ಹೌದು ಸರ್, ನಾನು ಪಿ ಕಿಂತ 10% ಮಾರ್ಕ್ಸ್ ಕಡಿಮೆ ತಗೊಂಡಿದ್ದೀನಿ ಅಂತ ಹೇಳ್ತಾನ್ರಿ. ನೋಡ್ರಿ, ಇವನು ಮೂರ್ ಯೂಸ್ ಮಾಡಕತ್ತಾನ್ರಿ, ಇವನು ಲೆಸ್ ಯೂಸ್ ಮಾಡಕತ್ತಾನ್ರಿ. ಬಟ್ ಇಬ್ರು ಏನ್ ಮಾಡಕತ್ತಾರ್ರಿ? ಇಬ್ರು ದೊಡ್ಡ ಸಂಖ್ಯೆನ ಸಣ್ಣ ಸಂಖ್ಯೆ ಒಳಗಡೆ ಕಳೆಯಕತ್ತಾರ. ಅಂದ್ರೆ ಸಿಂಪಲ್ ಆಗಿ ಹೇಳ್ಬೇಕಂದ್ರ ಆ ಎರಡೂ ಸಂಖ್ಯೆದ ವ್ಯತ್ಯಾಸ ತಗೊಳಕತ್ತಾರ. ಸೊ ಯಾವಾಗ ಈ ತರ ಟರ್ಮ್ಸ್ ನಿಮ್ಮ ಕ್ವಶನ್ಸ್ ಒಳಗಡೆ ಬರ್ತಾವು, ಅವಾಗ ನೆನ್ಪಿಟ್ಕೋರಿ, ಅದು ವ್ಯತ್ಯಾಸನ ರೀಪ್ರೆಸೆಂಟ್ ಮಾಡ್ತೈತಿ. ಅಂದ್ರ ಎ ಯು ಬಿ ಕಿಂತ ಎಷ್ಟು % ಜಾಸ್ತಿ ಐತಂತ ಕೇಳ್ತದನ್ರಿ. ಸೊ ಇಲ್ಲಿ ಏನ್ ಮಾಡ್ರಿ, ಎ ಮೈನಸ್ ಬಿ, ಆ ಎರಡೂ ಸಂಖ್ಯೆದ ವ್ಯತ್ಯಾಸ ತಗೋರಿ. ಆಮೇಲೆ ನಮಗ ಅವರು ಪರ್ಸೆಂಟೇಜ್ ದಾಗ ಕೇಳಿದಾರ್ರಿ, ಇದನ್ನ ಏನ್ ಮಾಡ್ರಿ, ಗುಣಿಲೆ 100 ಇಂಟು 100. ಕ್ಲಿಯರ್ ಐತ್ರಿ? ರೈಟ್. ಅದೇ ರೀತಿ ಎ ಈಸ್ ವಾಟ್ % ಲೆಸ್ ದೆನ್ ಬಿ ಅಂತ ಹೇಳ್ತಾನ್ರಿ. ಸೊ ಈಗ ದೆನ್ ಆದ್ಮೇಲೆ ಏನೈತ್ರಿ, ಇಲ್ಲಿ ಬಿ ಐತ್ರಿ. ಅಂದ್ರ ಬಿ ವ್ಯಾಲ್ಯೂ ಏನಾಕತ್ರಿ, ಇದು ಡಿನಾಮಿನೇಟರ್ ದಾಗ ಬರ್ತೈತ್ರಿ. ಬಿ ವ್ಯಾಲ್ಯೂ ಏನಾಕತ್ರಿ, ಡಿನಾಮಿನೇಟರ್ ದಾಗ ಬರ್ತೈತಿ. ಸೊ ಇಲ್ಲೂ ಕೂಡ ಎ ಈಸ್ ವಾಟ್ % ಲೆಸ್ ದೆನ್ ಬಿ ಅಂತ ಹೇಳ್ತದನ್ರಿ. ಸೊ ಇಲ್ಲಿ ಎ ಕಡಿಮೆ ಐತ್ರಿ, ಬಿ ಜಾಸ್ತಿ ಐತಿ. ಸೊ ಅದು ಎಷ್ಟು ಕಡಿಮೆ ಐತಿ ಅಂತ ಕೇಳ್ತದನ್ರಿ. ಸೊ ಅದಕ್ಕೆ ಇಲ್ಲಿ ಏನಾಕತ್ರಿ, ಬಿ ಮೈನಸ್ ಎ ಆಕೈತಿ. ಆಮೇಲೆ ಇದನ್ನೂ ಕೂಡ ಪರ್ಸೆಂಟೇಜ್ ದಾಗ ಕೇಳಿದನ್ರಿ, ಅದಕ್ಕೆ ಇಲ್ಲಿ ನಾವ್ ಏನ್ ಮಾಡ್ತೀವಿ, ಇಂಟು 100 ಅಂತ ಬರೀತೀವಿ. ರೈಟ್? ಸೊ ಈ ರೀತಿ ನಾವು ಈ ಕ್ವಶನಿಂಗ್ ಟರ್ಮ್ಸ್ ನ ನಾವು ನೋಡ್ಕೊಂತೀವಿ. ಸೊ ನಾ ಏನ್ ಹೇಳಿನ್ರಿ, ಆಫ್ ಅಥವಾ ದೆನ್ ಆದ್ಮೇಲೆ ಯಾವ ನಂಬರ್ ಬರ್ತೈತಿ ಆ ನಂಬರ್ ನಾವು ಡಿನಾಮಿನೇಟರ್ ದಾಗ ಬರಿತೀವಿ. ಬಟ್ ಕಂಡೀಷನ್ ಏನೈತ್ರಿ, ಕಂಡೀಷನ್ ಅದರದ ಕ್ವಶನದ ಆನ್ಸರ್ ನಮಗ ಪರ್ಸೆಂಟೇಜ್ ಫಾರ್ಮ್ ದಾಗ ಇರ್ಬೇಕ್ರಿ. ರೈಟ್? ಆಮೇಲೆ ಇಲ್ಲಿ ಒಂದು ನಾ ಪ್ರಾಪರ್ಟಿ ಕೊಟ್ಟಿನ್ರಿ, A% ಆಫ್ ಬಿ ಈಸ್ ಈಕ್ವಲ್ ಟು B% ಆಫ್ ಎ ಅಂತೇಳಿ. ಸೊ ಈ ಪ್ರಾಪರ್ಟಿ ಬಗ್ಗೆ ಒಂದ್ ಸ್ವಲ್ಪ ನಾವು ಮಾತಾಡೋಣಂತ್ರಿ. ನಾನು ಏನ್ ಹೇಳಿನ್ರಿ, A% ಆಫ್ ಬಿ, A% ಆಫ್ ಬಿ ಈಸ್ ಈಕ್ವಲ್ ಟು B% ಆಫ್ ಎ. ಅಂದ್ರೆ ಇದರ ಅರ್ಥ ಏನ್ರಿ, ಈಗ ಫಾರ್ ಎಕ್ಸಾಂಪಲ್ ನಾನು ನಿಮ್ಗೇನ್ ಹೇಳ್ತೇನ್ರಿ, ಫೈಂಡ್ ಅಥವಾ 200%, ಓಕೆ, 200% ಆಫ್ ಲೆಟ್ಸ್ ಸೇ 10 ಐತ ಅಂತ ತಿಳ್ಕೊರಿ. ಇದನ್ನ ನಿಮಗೆ ಫೈಂಡ್ ಮಾಡಕ್ ಹೇಳಿದ್ರಿ. ಈಗ 200% ಆಫ್ 10 ನಿಮಗೆ ಫೈಂಡ್ ಮಾಡಂತ ಹೇಳಿದ್ರಿ. ಸೊ ಈಗ ನೀವೇನ್ ಮಾಡ್ತೀರಿ, ಸರಿ ಏನಿಲ್ಲ ನೋಡ್ರಿ, 200% ಐತಲ್ಲ, ಸೊ 200 ಡಿವೈಡೆಡ್ ಬೈ 100 ಅಂತ ಮಾಡ್ತೇನ್ರಿ. ಯಾಕಂದ್ರೆ ಇದು ಪರ್ಸೆಂಟೇಜ್ ದಾಗ. ಆಮೇಲೆ ಇಂಟು 10 ಮಾಡ್ತೇನ್ರಿ. ಸೊ ಇವೆರಡು ಜೀರೋಸ್ ಕ್ಯಾನ್ಸಲ್ ಆದ್ರಿ. 2 10 ಎಷ್ಟು ಬರ್ತೈತ್ರಿ, 20 ಬರ್ತೈತಿ. ಕರೆಕ್ಟ್? ಸೊ ನಾನೇನ್ ಹೇಳಾಕತ್ತೇನ್ರಿ, ನೀವು 200% ಆಫ್ 10 ಕಂಡು ಹಿಡೀರಿ, ಅಥವಾ ಉಲ್ಟಾ ಮಾಡ್ರಿ, 10% ಆಫ್ 200 ಕಂಡು ಹಿಡೀರಿ. ಎರಡು ಆನ್ಸರ್ ಒಂದ ಬರ್ತಾವಂತ ನಾ ಹೇಳ್ತೇನ್ರಿ. ನಾ ಅಲ್ಲ, ಅಂದ್ರೆ ಬೇಸಿಕಲಿ ಮ್ಯಾಥ್ಸ್ ಹೇಳ್ತೈತ್ರಿ. ಓಕೆ, ಬೇಕಾದ್ರೆ ಇದನ್ನು ಕ್ಯಾಲ್ಕುಲೇಟ್ ಮಾಡಿ ನೋಡೋಣ್ರಿ. 10% ಆಫ್ 200. ಸೊ ನಿಮಗೆ 10% ಅಂದ್ರೆ 1/10 ಅಂತ ಗೊತ್ತೈತ್ರಿ, ಯಾಕಂದ್ರೆ ಇದು ಸ್ಟ್ಯಾಂಡರ್ಡ್ ವ್ಯಾಲ್ಯೂ ಐತಿ. ಇಂಟು 200. ಸೊ ಇದೊಂದು ಜೀರೋ ಕ್ಯಾನ್ಸಲ್ ಆತಂದ್ರೆ ಇಲ್ಲೂ ಕೂಡ ಏನಾಕತ್ ನೋಡ್ರಿ, 20 ಬರ್ತೈತ್ರಿ. ಇಲ್ಲೂ ಕೂಡ ಎಷ್ಟು ಬಂತ್ರಿ, 20. ಅಂದ್ರೆ A% ಆಫ್ ಬಿ ಈಸ್ ಈಕ್ವಲ್ ಟು B% ಆಫ್ ಎ ಅಂತ ನಾವು ಹೇಳ್ತೀವಿ. ಅಂದ್ರೆ ಇದ್ರದ 200% ಆಫ್ 10, 10ರದ 200% ಕಂಡು ಹಿಡಿಯೋದು ಮತ್ತ 10% ಆಫ್ 200 ಕಂಡು ಹಿಡಿಯೋದು ಎರಡು ಒಂದ ಅಂತ ನಮ್ದು ಮ್ಯಾಥ್ಸ್ ಒಂದು ಪ್ರಾಪರ್ಟಿ ಹೇಳ್ತೈತಿ. ಅರ್ಥ ಆತತ್ರಿ? ರೈಟ್. ಸೊ ಇದನ್ನ ನಾವು ಏನೈತಿ ಇಲ್ಲಿ ಡಿಸ್ಕಸ್ ಮಾಡಕತ್ತೀವಿ. ಈಗ ನಾವು ಪ್ರಾಬ್ಲಮ್ಸ್ ನ ಸಾಲ್ವ್ ಮಾಡೋಣ. ಇದು ಬಹುಶಃ ನಾವು ಲಾಸ್ಟ್ ಕ್ಲಾಸ್ ಒಳಗೆ ಇದನ್ನ ಕ್ವಶನ್ ನಾವು ಸಾಲ್ವ್ ಮಾಡಿದ್ದೀವಿ. ಸೊ ಫೈಂಡ್ 27.27% ಆಫ್ 792 ಅಂತ ಹೇಳಿ. ಸೊ ನಿಮಗೆ ನೆನಪಿರ್ಬೋದ್ರಿ. ಸೊ ನಾನು ನಿಮ್ಗೆ ಹೇಳಿದ್ದೀನ್ರಿ ಏನಂತಂದ್ರ 9ರ ಮಗ್ಗಿ ಒಳಗಡೆ ರಿಪಿಟೇಷನ್ ಬರ್ತಿತ್ತಪ್ಪ ಅಂತಂದ್ರ
ಯಾವ್ದು ವ್ಯಾಲ್ಯೂ ಬರ್ತೈತ್ರಿ 9.09% ಬರ್ತೈತ್ರಿ. ಸೊ 9.09% ಅಂದ್ರೆ ಎಷ್ಟ್ರಿ 1/11. ಸೊ 1/11 ಅಂತಂದ್ರೆ 9.09%. ಈಗ ಇದನ್ನ ನೀವು ಎರಡು ಕಡೆ ಎರಡರಲ್ಲೇ ಗುಣಿಸಿದ್ರೆ ಏನಾಕತ್ರಿ 2/11 ಆಕತ್ರಿ. ಅಂಡ್ ಇಲ್ಲಿ ಏನಾಕತ್ರಿ 18.18% ಆಕತ್ರಿ. ಆಮೇಲೆ ಇದನ್ನ ಪ್ರಾಕ್ಟೀಸು ಮಾಡಿಸಿದ್ದೇನ್ರಿ ನಾನು. ಇದನ್ನ ಎರಡು ಕಡೆ ಮೂರಲ್ಲೇ ಗುಣಿಸ್ರಿ. ಸೊ 3/11 ಆಕತ್ರಿ. ಸೊ ಇದೇನಾಕತ್ರಿ 27.27% ಆಕತ್ರಿ. ಹೌದಲ್ರಿ? ಸೊ ಈಗ ಇಲ್ಲಿ ಏನ್ ಮಾಡ್ರಿ, ನಮಗ ಅವ್ರು ಕೇಳಿರೋ ವ್ಯಾಲ್ಯೂ 27.27% ಕೇಳ್ಯಾರ್ರಿ. ಸೊ ಇದರ ಅರ್ಥ ಇದು 3/11 ಐತ್ರಿ. ಸೊ ನೀವು ಇಲ್ಲಿ ಸಿಂಪ್ಲಿ ಏನ್ ಮಾಡ್ರಿ 3/11 ಇಂಟು 792 ಇದನ್ನ ಭಾಗ ಮಾಡ್ರಿ, ಗುಣಾಕಾರ ಮಾಡ್ರಿ, ಇದ್ರಲ್ಲೇ ಭಾಗ ಮಾಡ್ರಿ. ಸೊ 11 1s 11 7s 77, ಎರಡು ಉಳಿತೈತ್ರಿ. 11 2s 22. ಈಗ ಇದನ್ನ ಗುಣಾಕಾರ ಮಾಡ್ರಿ. ಸೊ 3 2s 6, ಸೊ 7 3s 21. ಸೊ 216 ಈ ಕ್ವಶನ್ ಅದು ಕರೆಕ್ಟ್ ಆನ್ಸರ್. ರೈಟ್? ಸೊ ಇದನ್ನ ನಾನು ನಿಮಗೆ ಡೀಟೇಲ್ ಆಗಿ ಡಿಸ್ಕಸ್ ಮಾಡ್ಬೇಕಾದ್ರೆ ಸೊ ಇದ್ರ ಮೇಲೆ ನಾನು ಒಂದು ಪಾಯಿಂಟು ನಾನು ನಿಮಗೆ ಕ್ಲಾರಿಟಿ ಕೊಟ್ಟಿನ್ರಿ. ಬಹುಶಃ ನಿಮಗೆ ನೆನಪಿರ್ಬೋದ್ರಿ. ಏನಂತಂದ್ರೆ 1/11 ಈಸ್ ಈಕ್ವಲ್ ಟು 9.09%. ನೀವು ಯಾವುದೋ ಒಂದು ಪರ್ಸೆಂಟೇಜ್ನ 9ರ ಮಗ್ಗಿ ಒಳಗಡೆ ಇರುವಂತ ಯಾವುದೋ ಒಂದು ನಂಬರ್ನ ರಿಪಿಟೇಷನ್ದಾಗ ಕೊಟ್ಟಂತ ಅನ್ಕೋರಿ. ಸೊ ಇಮಿಡಿಯೇಟ್ಲಿ ನಿಮ್ ಮೈಂಡಿಗೆ ಏನ್ ಬರ್ಬೇಕಪ್ಪ ಅಂತಂದ್ರೆ 1/11 ಇದು ನಿಮ್ ಮೈಂಡಿಗೆ ಬರ್ಬೇಕ್ರಿ. ಸೊ ನಾನು ಬಹಳಷ್ಟು ಉದಾಹರಣೆ ಕೊಟ್ಟು ಹೇಳಿದ್ದೀನ್ರಿ ನಿಮಗೆ. 54.54% ಇದು ನಿಮ್ ಎಕ್ಸಾಮ್ ಒಳಗೆ ಬರ್ಬೋದ್ರಿ. 63.63% ಇದು ನಿಮ್ ಎಕ್ಸಾಮ್ದಾಗ ಬರ್ಬೋದ್ರಿ. ಆಮೇಲೆ 72.72% ಇದು ನಿಮ್ ಎಕ್ಸಾಮಿಗೆ ಬರ್ಬೋದ್ರಿ. 81.81% ಇದು ನಿಮ್ ಎಕ್ಸಾಮಿಗೆ ಬರ್ಬೋದ್ರಿ. ಸೊ ನಾ ಪಾಯಿಂಟ್ ಹೇಳುದನ್ನ ಅರ್ಥ ಮಾಡ್ಕೋರಿ. ಈಗ ಸದ್ಯಕ್ಕೆ ನಮಗ 27.27% ನಮಗ ಅವ್ರ ಎಕ್ಸಾಮ್ ಒಳಗೆ ಕೇಳಿದಾರೆ. ಅದೇ ರೀತಿ 36.36% ಕೇಳ್ಬೋದ್ರಿ, ಅಥವಾ 18.18% ಕೇಳ್ಬೋದ್ರಿ. ಯಾವುದೋ ವ್ಯಾಲ್ಯೂನ ಅವ್ರಿಗೆ ನಿಮ್ಗೆ ಕೇಳ್ಬೋದ್ರಿ. ಇವು ಎಲ್ಲಾ ವ್ಯಾಲ್ಯೂಸು ಕೂಡ ಸ್ಟ್ಯಾಂಡರ್ಡ್ ವ್ಯಾಲ್ಯೂಸ್ ಅದಾವ್ರಿ, ಅಥವಾ ಸ್ಟ್ಯಾಂಡರ್ಡ್ ವ್ಯಾಲ್ಯೂಸ್ ಮಲ್ಟಿಪಲ್ಸ್ ಅದಾವಂತನೂ ಹೇಳ್ಬೋದು. ಇದನ್ನ ಯಾವ ರೀತಿ ನಮಗ್ ಗೊತ್ತಾಗ್ಬೇಕಪ್ಪ ಅಂತಂದ್ರ, ಯಾವ ರೀತಿ ಇದ್ರದ್ದು ವ್ಯಾಲ್ಯೂನ ನಾವು ಡೈರೆಕ್ಟ್ಲಿ ಬರ್ಕೋಬೇಕು ಅಂದ್ರ ಪರ್ಸೆಂಟೇಜ್ ನೋಡಿದ ತಕ್ಷಣ ಫ್ರಾಕ್ಷನ್ ವ್ಯಾಲ್ಯೂ ಬರ್ಕೋಬೇಕ್ರಿ. ಅಲ್ಲಿ ಟೈಮ್ ಹತ್ತಬಾರದಪ್ಪ ಅಂತಂದ್ರ ನೀವು ಒಂದು ಪಾಯಿಂಟ್ ನೆನ್ಪಿಟ್ಕೋರಿ. 9ರ ಮಗ್ಗಿ ಒಳಗೆ ಬರುವಂತ ನಂಬರ್ಸ್ ಏನಾದ್ರೂ ರಿಪಿಟೇಷನ್ದಾಗ ಇತ್ತಂತ ತಿಳ್ಕೊರಿ. ಈಗ 54 54 ಇದು 9ರ ಮಗ್ಗಿ ಒಳಗೆ ಬರುವಂತ ಸಂಖ್ಯೆ ಐತ್ರಿ. ಇದು ಕೂಡ 9ರ ಮಗ್ಗಿ ಒಳಗೆ ಬರುವಂತ ಸಂಖ್ಯೆ ಐತ್ರಿ. ಇದು ಕೂಡ 9ರ ಮಗ್ಗಿ ಒಳಗೆ ಬರುವಂತ ಸಂಖ್ಯೆ ಐತ್ರಿ. ಹೌದಲ್ರಿ? ಇವೆಲ್ಲಾ 9ರ ಮಗ್ಗಿ ಒಳಗೆ ಬರುವಂತ ಸಂಖ್ಯೆನ ಅದಾವ್ರಿ. ಆಮೇಲೆ ರಿಪಿಟೇಷನ್ದಾಗ ಅದಾವ್ರಿ. ಮೊದಲ 2 ಸಂಖ್ಯೆ ಆಮೇಲೆ 2 ಸಂಖ್ಯೆ ಅವು ಏನದಾವ್ರಿ ಸೇಮ್ ಅದಾವ್ರಿ. ಈ ಕೆಲವೊಬ್ರು ಸರ್ ನಮಗ್ ಇನ್ನೂ 9ರ ಮಗ್ಗಿನೂ ಪರ್ಫೆಕ್ಟ್ಲಿ ಗೊತ್ತಿಲ್ರಿ. ನಾವೇನ್ ಮಾಡ್ಬೇಕು, ಅದಕ್ಕೂ ಒಂದು ಟ್ರಿಕ್ ಐತಿ. ಏನಂತಂದ್ರ ಈ 2 ಸಂಖ್ಯೆನ ಕೂಡಿಸಿದಾಗ ಒಂದ್ ವೇಳೆ 9 ಬರ್ತಿತ್ತು ಅಂತ ತಿಳ್ಕೊರಿ, ಆ ಸಂಖ್ಯೆ 9ರದಾಗ ಬರ್ತೈತ್ರಿ. ಈ 2 ಸಂಖ್ಯೆನ ನೀವು ಕೂಡಿಸಿದಾಗ 9 ಬರ್ತಿತ್ತಂದ್ರ ಅದು 9ರ ಮಗ್ಗಿ ಒಳಗೆ ಬರ್ತೈತ್ರಿ. ಈಗ ನೋಡ್ರಿ 5 4 9 ರೀ, 5 4 9, 6 3 9 ರೀ, 7 2 9, 8 1 9, 2 7 8, 3 6 9, 1 8 9. 9ರೊಳಗ 9ರ ಮಗ್ಗಿ ಒಳಗ ಆ ಸಂಖ್ಯೆ ಬರ್ತೈತ್ರಿ. ರೈಟ್? ಸೊ ಈಗ ಪಾಯಿಂಟ್ ಏನ್ರಿ, 9ರ ಮಗ್ಗಿ ಒಳಗಡೆ ಈಗ ಇದ್ರದ್ದು ಫ್ರಾಕ್ಷನ್ ವ್ಯಾಲ್ಯೂ ಏನ್ ಆಕೈತಿ ನಾನು ವಿದಿನ್ ಸೆಕೆಂಡ್ಸ್ ದಾಗ ಹೇಳ್ಬೇಕಂದ್ರ ಸಿಂಪ್ಲಿ ನೀವ್ ಏನ್ ಮಾಡ್ರಿ, ಇದು 9ರದ ಎಷ್ಟ್ಲೇ ಹೋಗ್ತೈತಿ ನೋಡ್ರಿ. ಸೊ 9ರ 6ಲೇ ಹೋಗ್ತೈತ್ರಿ. ಸೊ ಅದಕ್ಕೆ ನೀವು ಇದನ್ನ ಏನ್ ಮಾಡ್ಬೇಕಪ್ಪ ಅಂತಂದ್ರ ಇದನ್ನ 6/11 ಅಂತ ಬರ್ದ್ಬಿಡ್ಬೇಕು. 9ರ ಎಷ್ಟ್ಲೇ ಹೋಗ್ತೈತಲ್ಲ ಅಂದ್ರ ರಿಪಿಟೇಷನ್ ಇತ್ತಂದ್ರ 9ದ ಮಲ್ಟಿಪಲ್ 9ರ ಮಗ್ಗಿ ಒಳಗಡೆ ಇದು 9ರ ಮಗ್ಗಿ ಒಳಗೆ ಬರ್ತಿತ್ತಪ್ಪ ಅಂತಂದ್ರ ಫಸ್ಟ್ ಥಿಂಗ್ ಇದು ನಿಮ್ಗೆ ನೆನಪಿರ್ಬೇಕ್ರಿ. ಯಾಕಂದ್ರೆ 9.09% ಅಂದ್ರೆ 1/11 ಇದು ಲಾಸ್ಟ್ ಕ್ಲಾಸ್ ದಾಗ ಹೇಳಿನ್ರಿ ನಾನು. ಸೊ ಮೊದ್ಲೇ ಮತ್ತ 1/11 ಅಂತೂ ನಿಮ್ ಮೈಂಡಿಗೆ ಬರ್ಬೇಕ್ರಿ.
1/11 ಅಂತೂ ನಿಮ್ ಮೈಂಡಿಗೆ ಫಸ್ಟ್ ಬರ್ಬೇಕ್ರಿ. ಅದ್ರ ನೆಕ್ಸ್ಟ್ 9 ಎಷ್ಟಲೇ ಹೋಗ್ತೈತಲ್ಲ ಅಷ್ಟ್ರ ಬೈ ಅದನ್ನ ಏನ್ ಮಾಡ್ರಿ 11 ಅಂತ ಬರೆದ್ ಬಿಡ್ರಿ. ಈಗ ಇಲ್ಲಿ 63 ಐತ್ರಿ. ಸೊ 9 ಮಗ್ಗಿ ಒಳಗ 63 ಯಾವಾಗ ಬರ್ತೈತ್ರಿ? 7ಲೇ ಬರ್ತೈತಿ. ಸೊ 7/11 ಇದ್ರದ್ದು ವ್ಯಾಲ್ಯೂ ಬಹಳ ಕಡಿಮೆ ಟೈಮ್ದಾಗ ಮಾಡ್ಬೋದ್ರಿ. ಅದೇ ರೀತಿ 72 9 ಮಗ್ಗಿ ಒಳಗ 72 ಎಷ್ಟಲೇ ಆಗ್ತೈತ್ರಿ? 9 ಎಷ್ಟಲೇ 72 ಆಕೈತ್ರಿ? ಸರ್ 8ಲೇ ರೀ. ಸೊ 8/11 ಇದ್ರದ್ದು ವ್ಯಾಲ್ಯೂ ಆಗ್ತೈತಿ. ಸರ್ 81 9 ಮಗ್ಗಿ ಒಳಗ 81 ಎಷ್ಟಲ ಹೋಗ್ತೈತ್ರಿ? 9 ಎಷ್ಟಲ 81 ಆಕೈತ್ರಿ? 9 9 9s 81. ಸೊ 9/11 ಇದ್ರದ್ದು ವ್ಯಾಲ್ಯೂ ಆಕೈತ್ರಿ. ಅದೇ ರೀತಿ 27 9 3ಲೇ 27. ಸೊ 3/11 ಆಕೈತ್ರಿ. ಸರ್ 36 4/11 ಆಕೈತ್ರಿ. ಸರ್ 18 2/11 ಆಕೈತ್ರಿ. ಸೊ ಈ ರೀತಿ ನೀವು ವಿದಿನ್ ಸೆಕೆಂಡ್ಸ್ದಾಗ ಆ ವ್ಯಾಲ್ಯೂಸ್ನ ಹೇಳ್ಬಹುದು. ಸ್ವಲ್ಪ ಪ್ರಾಕ್ಟೀಸ್ ಮಾಡ್ರಿ, ಸ್ವಲ್ಪ ಪ್ರಾಕ್ಟೀಸ್ ಮಾಡ್ರಿ. ನನ್ನ ಕ್ಲಾಸ್ನ ನೀಟಾಗಿ ಫಾಲೋ ಮಾಡ್ರಿ. ನಾ ಏನ್ ಹೇಳ್ತೇನೆ ಅದನ್ನ ಮಾಡ್ರಿ. 1-2 ಸಲ ವಿಡಿಯೋಸ್ ನೋಡ್ರಿ, ನೋಟ್ಸ್ ಮಾಡ್ರಿ ನೀಟಾಗಿ. ಯಾವುದು ನನ್ನ ಎಕ್ಸಾಮ್ ಬಿಟ್ಟು ಹೊರಗಡೆದಂತರೂ ಹೇಳಾಕತ್ತಿಲ್ರಿ. ಆಮೇಲೆ ಸರ್ ಬರೀ ಬೇಸಿಕ್ ಪ್ರಾಬ್ಲಮ್ಸ್ ಅಷ್ಟ ಮಾಡಿಸ್ತಾರ ಅಂತ ತಿಳ್ಕೊಬೇಡ್ರಿ. ಅಡ್ವಾನ್ಸ್ ಲೆವೆಲ್ದು ಕ್ವಶನ್ಸ್ ಮಾಡಿಸ್ತೇನೆ. ನಾಳೆ ನೆಕ್ಸ್ಟ್ ವಿಡಿಯೋಸ್ದಾಗ ನಾನು ನಿಮಗೆ ಅಡ್ವಾನ್ಸ್ ಲೆವೆಲ್ದು ಕ್ವಶನ್ಸ್ ತೋರಿಸ್ತೇನೆ. ನಿಮ್ಮ RRB ಗ್ರೂಪ್ ಡಿ ಎಕ್ಸಾಮ್ ಒಳಗೆ ಬಂದಿರೋ ಕ್ವಶನ್ಸ್ ತೋರಿಸ್ತೇನೆ. ರೈಟ್? ಸೊ ಬೇಸಿಕ್ ನೋಡ್ರಿ, ಮ್ಯಾಥ್ಸ್ ಒಳಗೆ ಬೇಸಿಕ್ ಬಹಳ ಇಂಪಾರ್ಟೆಂಟ್ ರೀ. ನಿಮ್ದು ಫೌಂಡೇಶನ್ ಎಷ್ಟು ಸ್ಟ್ರಾಂಗ್ ಇರ್ತೈತಿ, ನೀವು ಎಷ್ಟು ದೊಡ್ಡದ ಬಿಲ್ಡಿಂಗ್ ಕಟ್ತೀರಿ ಅದು ಬಹಳ ದಿವಸ ತನಕ ನಿಲ್ತೈತಿ. ಸೊ ಅದಕ್ಕೆ ಫೌಂಡೇಶನ್ ಬಹಳ ಇಂಪಾರ್ಟೆಂಟ್ ಐತಿ. ಸೊ ಅದಕ್ಕೆ ಫೌಂಡೇಶನ್ಗೆ ನೀವು ಸ್ವಲ್ಪ ಟೈಮ್ ಕೊಡ್ರಿ. ನೀವು ಮುಂದೆ ನೋಡ್ರಿ, ಹೋಗ್ತಾ ಹೋಗ್ತಾ ನೀವು ಮುಂದೆ ನೋಡ್ರಿ ಎಷ್ಟು ಈಸಿಯಾಗಿ ಕ್ವಶನ್ಸ್ ಸಾಲ್ವ್ ಆಗ್ತಾವ್ರಿ. 10 ಸೆಕೆಂಡ್ಸ್ ನಾವು ಕ್ವಶನ್ಸ್ನ ಹರಿಸ್ಬೋದ್ರಿ. ರೈಟ್? ಸೊ ಅದಕ್ಕೆ ಸುಮ್ಮನೆ ನಾನು ಫಾಲೋ ಮಾಡ್ರಿ, ನೋಟ್ಸ್ ಮಾಡ್ರಿ, ಒಂದ್ ಬಿಟ್ಟು 2 ಸಲ ವಿಡಿಯೋ ನೋಡ್ರಿ. ನಾ ಏನ್ ಹೇಳ್ತೇನೆ ಹಂಗೆ ಫಾಲೋ ಮಾಡ್ರಿ. ನಾನು ನಂಬ್ರಿ ಒಂದ್ಸಲ ನೀವು ನೋಡ್ರಿ. ಓಕೆ ರೈಟ್? ಸೊ ನೆಕ್ಸ್ಟ್ ಹೋಗುಣ್ರಿ. ಇದು ಪಾರ್ಟ್ ಆತ್ರಿ. ಈಗ ಈ ಕ್ವಶನ್ ನಾ ನಿಮಗೆ ಹೋಮ್ವರ್ಕ್ ಕೊಟ್ಟೇನ್ರಿ. ಎಕ್ಸಲೆಂಟ್. ಬಹಳ ಜನ ಸ್ಟೂಡೆಂಟ್ಸ್ ಈ ಕ್ವಶನ್ ಆನ್ಸರ್ ಕಮೆಂಟ್ ಬಾಕ್ಸ್ ನಾನು ತಿಳಿಸಿದ್ರಿ. ಓಕೆ, ಎಲ್ಲಾರ್ದು ಆನ್ಸರ್ 84 ಬಂದೈತಿ. ವೆರಿ ಗುಡ್, ಎಕ್ಸಲೆಂಟ್. ಓಕೆ, ಈಗ ಇಲ್ಲಿ ಸ್ವಲ್ಪ ಕೇಳ್ರಿ. ನೀವು ಯಾವ ಮೆಥಡ್ ಮಾಡಿರಿ ಅದನ್ನು ಹೇಳ್ತೇನ್ರಿ. ನಂದು ಅಪ್ರೋಚ್ ಏನೈತೆ ಅನ್ನೋದನ್ನು ಹೇಳ್ತೇನ್ರಿ ನಿಮ್ಗೆ. ಎರಡೂ ಡಿಸ್ಕಸ್ ಮಾಡೋಣ್ರಿ. ಓಕೆ, ಈಗ ನೀವು ಏನ್ ಮಾಡಿದ್ರಿ? 77.78%. ಓಕೆ, ಅಂದ್ರ ನಾನು ನಿಮಗೆ ಹೇಳಿದ್ದೀನ್ರಿ 77.77% ಅಂತ ನೀವು ಇದನ್ನ ತಗೋರಿ. ಯಾಕಂತನೂ ನಾನು ನಿಮಗೆ ಹೇಳಿದ್ದೀನ್ರಿ. ಯಾಕಂತಂದ್ರ ಇದು 77.7777 ಇದು ಇನ್ಫಿನಿಟಿವರೆಗೂ ಹೋಗ್ತೈತ್ರಿ. ಸೊ ಯೂಶುವಲಿ ನಾವು ಮ್ಯಾಥ್ಸ್ ಒಳಗೆ ಏನ್ ಮಾಡ್ತೀವಿ ಅಂದ್ರೆ 77.7 ಇವು ಮುಂದಿಂದ ಎಲ್ಲ ಬರ್ಕೊಳ್ಳೋದಕ್ಕಿಂತ ಇದ್ರ ನೆಕ್ಸ್ಟ್ ನಂಬರ್ನ ನಾವು ಬರ್ಕೊಂಡ್ಬಿಡ್ತೀವಿ. ಅಂದ್ರೆ 77.78% ಅಂತ ನಾವು ಬರ್ಕೊಂತೀವಿ. ಬಟ್ ಇದನ್ನ ನಾವು ಏನ್ ಮಾಡ್ಬೋದ್ರಿ? 77.77% ಅಂತ ಕನ್ಸಿಡರ್ ಮಾಡ್ಬೋದ್ರಿ. ಸೊ ವಿಚ್ ಈಸ್ ನಥಿಂಗ್ ಬಟ್ 7/9. ಹೌದಾ? 7/9. ಯಾಕಂದ್ರೆ ನಿಮಗೆ ನಾನು ಲಾಸ್ಟ್ ಕ್ಲಾಸ್ ಒಳಗೆ ಹೇಳಿನ್ರಿ 1/9 ಅಂತಂದ್ರೆ 11.11% ಅಂತ ಹೇಳಿ. ಸೊ ಯಾವುದೋ ಒಂದು ನಂಬರ್ ರಿಪಿಟೇಷನ್ ದಾಗ ಬರ್ತಿತ್ತಪ್ಪ ಅಂತಂದ್ರೆ ಅದನ್ನ ನೀವು 1/9 ದಾಗ ನೀವು ತಗೋಬಹುದು ಅಂತ ಹೇಳಿದ್ರಿ. ಅದಕ್ಕೆ ನಾವು ಉದಾಹರಣೆ 22.22%, 33.33% ಅಂದ್ರೆ ಅದು 1/3 ಐತ್ರಿ. ಈ ಕಡೆ ಮಾಡಿದ್ರು 1/3 ಆಕತಿ. 44.44%, 55.55%. ಓಕೆ, 55.55%. ಸೊ ಈ ಎಲ್ಲಾ ವ್ಯಾಲ್ಯೂಸ್ನ 66.66%, 77.77%, 88.88% ಇವನ್ನೆಲ್ಲಾನು ಎಲ್ಲಿದಿಂತ್ರ ತೆಗಿಬಹುದು ನಾವು ವ್ಯಾಲ್ಯೂಸ್ನ? 1/9 ದಿಂತ್ರ ತೆಗಿಬಹುದು. ಸೊ ಒಂದ ನಂಬರ್ ಕಂಟಿನ್ಯೂಸ್ಲಿ ರಿಪೀಟ್ ಆಕಿತ್ತಪ್ಪ ಅಂತಂದ್ರೆ ಅದನ್ನ 1/9 ದಿಂತ್ರ ನಾವು ವ್ಯಾಲ್ಯೂಸ್ ತೆಗಿಬಹುದು ಅಂತ ಹೇಳಿ ಲಾಸ್ಟ್ ಕ್ಲಾಸ್ ತಾಗೂ ಹೇಳಿದ್ದೇನ್ರಿ. ಈಗ ಮತ್ತೆ ಹೊಳ್ಳಿ ರಿಪೀಟ್ ಮಾಡೀನ್ರಿ. ಸೊ ಈಗ ಇದರದ್ ವ್ಯಾಲ್ಯೂ ಏನಾಗ್ತೈತ್ರಿ? ಇದರದ್ ವ್ಯಾಲ್ಯೂ ಏನಾಗ್ತೈತ್ರಿ? ಇದರದ್ ವ್ಯಾಲ್ಯೂ 7/9 ಆಗ್ತೈತಿ. ಸೊ 7/9 ಇಂಟು ಎಷ್ಟೈತ್ರಿ? ಇದ 108. ಸೊ ಈ ಕ್ಯಾನ್ಸಲೇಷನ್ ಮಾಡ್ರಿ. ಸರ್ 9 1s 9, 9 2s 18. ಸೊ 12 7s 84. ಸೊ 84 ನಿಮ್ದು ಆಪ್ಷನ್ ಬಿ ಐತ್ರಿ. ಸೊ ಇದು ನಿಮ್ದು ಕರೆಕ್ಟ್ ಆನ್ಸರ್. ಇರ್ಲಿ, ಏನ್ ತೊಂದರೆ ಇಲ್ಲ. ಎಲ್ಲರೂ ಈ ಕ್ವಶನ್ ನ ಕರೆಕ್ಟ್ ಆಗಿ ಆನ್ಸರ್ ಮಾಡಿರಿ. ಕಮೆಂಟ್ ಬಾಕ್ಸ್ ನಾಗೂ ಕರೆಕ್ಟ್ ಆಗಿ ಹೇಳಿದಿರಿ. ಈಗ ನಾವೊಂದು ಅಪ್ರೋಚ್ ಹೇಳ್ತೇನ್ರಿ. ಹಂಗ ಕೇಳ್ರಿ, ನಂದು ಒಂದು ಪಾಯಿಂಟ್ ಕೇಳ್ರಿ. ಸೊ ಈಗ ನಾ ಏನಂತೇನ್ರಿ, ಇದು ನೀವೆಲ್ಲ ಮಾಡಿದ್ದು ಕರೆಕ್ಟ್ ಐತ್ರಿ. ಓಕೆ, ಒಂದ್ ಸ್ವಲ್ಪ ನಾ ಹೇಳುದನ್ನ ಒಂದು ಪಾಯಿಂಟ್ ನ ಇಲ್ಲಿ ಲಕ್ಷ ಕೊಟ್ಟು ಕೇಳ್ರಿ.
ಆರಾಮಾಗಿ ಕೇಳ್ರಿ, ಬಹಳ ಸಿಂಪಲ್ ಪಾಯಿಂಟ್ ಐತ್ರಿ. ಈಗ ನಾ ಎಕ್ಸಾಮ್ ಒಳಗ ಈ ಕ್ವಶನ್ ಬಂದಿತ್ತಂತಂದ್ರ ನಾ ಇದನ್ನ ಏನೂ ಸಾಲ್ವ್ ಮಾಡ್ಲಾರ್ದ ಆನ್ಸರ್ 84 ಆಕೈತಿ ಅಂತ ನಾ ಹೇಳ್ತೀನಿ ರೀ. ಹೆಂಗ್ ಸರ? ಹೆಂಗಂದ್ರ ನೋಡ್ರಿ, ಹಂಗ ಇಮ್ಯಾಜಿನ್ ಮಾಡ್ರಿ, ಇದು 77.78 ಐತ್ರಿ. ಅದ ಹೆಚ್ಚು ಕಡಿಮೆ ಇದು 78 ಅಂತ ತಗೊಂತೀನಿ ನಾ. ಆರಾಮಾಗಿ ಕೇಳ್ರಿ, ಇದನ್ನ 77.78 ಐತಲ್ಲ, ಹಂಗ ಇಮ್ಯಾಜಿನ್ ಮಾಡ್ರಿ, ಇದು 78% ಐತಂತ ಅನ್ಕೋರಿ. ಆಮೇಲೆ 108ದ 108 ಇದ್ರದ್ದು ನಾನು 78% ಫೈನ್ ಮಾಡಬೇಕಾಗಿತ್ತು. ಕರೆಕ್ಟ್? ಈಗ ನಾ ಅಂತೀನ್ರಿ, ಕ್ವಶನ್ ಒಂದ್ ವೇಳೆ 78% 108ರದ್ದು ಕ್ಯಾಲ್ಕುಲೇಟ್ ಮಾಡ್ಬೇಕಾಗೈತ್ರಿ. ಒಂದ್ ವೇಳೆ ಇದು 108 ಬದ್ಲಿ 100 ಇದ್ದಿತ್ತು ಅಂತ ಅನ್ಕೋರಿ. ಕೇಳ್ರಿ, ನಾ ಹೇಳೋದು ಆರಾಮಾಗಿ ಕೇಳ್ರಿ. ಓಕೆ, ಆರಾಮಾಗಿ ಕೇಳ್ರಿ. ಈಗ ನನಗ ಕ್ವಶನ್ ಏನ್ ಕೇಳನ್ರವ, 108ರದ 78% ಎಷ್ಟು ಆಕೈತಿ ಅಂತ ನಾ ಕ್ಯಾಲ್ಕುಲೇಟ್ ಮಾಡ್ಬೇಕಾಗೈತಿ. ಬಟ್ ನಾ ಏನಂತೀನಿ ನಿಮ್ಗ, ಸಪೋಸ್ ಇದು ಕ್ವಶನ್ 100ರದ 78% ನಿಮ್ಗೆ ಕಣ್ ಹಿಡಿ ಅಂತ ಹೇಳಿದ್ರಂದ್ರ, ಸೊ ಅವಾಗ ಆನ್ಸರ್ ಏನಾಕಿತ್ರಿ ಸರ್? ಅವಾಗ ಏನಿಲ್ರಿ, 78 ಆಕಿತ್ತು. ಹೌದಾ? ಯಾಕಂದ್ರ 78% ಅಂದ್ರೆ 78/100 ಇಂಟು ಯಾವ ನಂಬರ್ ಐತ್ರಿ? 100. ಅಂದ್ರೆ ಇಲ್ಲಿ 100 ಕ್ಯಾನ್ಸಲ್ ಆಕಿತ್ತು. ಸೊ ಆನ್ಸರ್ ಏನ್ ಬರ್ತಿತ್ತು? 78 ಬರ್ತಿತ್ರಿ. ಕರೆಕ್ಟ್ ರೀ? ಓಕೆ ಓಕೆ ಸರ್, ಕರೆಕ್ಟ್. ಬಟ್ ಇಲ್ಲಿ ನೋಡ್ರಿ, ಒಂದ್ ಸ್ವಲ್ಪ ನಾ ಹೇಳುದ್ನ ನೀಟಾಗಿ ಅರ್ಥ ಮಾಡ್ಕೋರಿ. ಇಲ್ಲಿ ಸಂಖ್ಯೆ 100 ಇಲ್ರಿ ಇಲ್ಲಿ. ಓಕೆ, ನಾ ಹೇಳೋದು ಅರ್ಥ ಮಾಡ್ಕೋರಿ. ಇಲ್ಲಿ ಸಂಖ್ಯೆ 100 ಇಲ್ಲ, ಇಲ್ಲಿ ಏನೈತ್ರಿ? 108 ಐತೆ. ಅಂದ್ರೆ 100ಕ್ಕಿಂತ ಇದು ಜಾಸ್ತಿ ಐತ್ರಿ. ಕರೆಕ್ಟ್ ರೀ? ಇಲ್ಲಿ ಸಂಖ್ಯೆ 100 ಇಲ್ಲ, 108 ಐತೆ. ಅಂದ್ರೆ 100ಕ್ಕಿಂತ ಇದು ಜಾಸ್ತಿ, ಈ ಸಂಖ್ಯೆ ಜಾಸ್ತಿ ಐತ್ರಿ. 100ಕ್ಕಿಂತ ಇದು ಸಂಖ್ಯೆ ಜಾಸ್ತಿ ಐತ್ರಿ. ಅಂದ್ರೆ ನಂದು ಆನ್ಸರ್ ಏನೈತಲ್ಲ, ಇದು 78 ಬರಂಗಿಲ್ಲ, 78ಕ್ಕಿಂತ ಜಾಸ್ತಿ ಬರ್ತೈತ್ರಿ. ಸೊ 78ಕ್ಕಿಂತ ಜಾಸ್ತಿ ಬರುವಂತದ್ದು ಒಂದ ಆಪ್ಷನ್ ಐತ್ರಿ, ಅದ ನಿಮ್ದು ಕರೆಕ್ಟ್ ಆನ್ಸರ್. ಅರ್ಥ ಆತ್ರಿ? ಸೊ ನಾ ಏನ್ ಮಾಡ್ತೇನ್ರಿ, ಇದು ಬರದ್ ತೋರ್ಸಿನ್ ನಾ ನಿಮಗ. ಸೊ ನಾ ಇಲ್ಲಿ ಸಿಂಪ್ಲಿ ಏನ್ ಮಾಡ್ತೇನೆ ಗೊತ್ತೇನ್ರಿ, ಇಲ್ಲಿ ನಾ ಏನ್ ವಿಚಾರ ಮಾಡ್ತೇನ್ರಿ, ಇದು 78 ಐತಿ, 108. ಒಂದ್ ವೇಳೆ 78 ಇಲ್ಲಿ 100 ಇದ್ದಿತ್ತಂದ್ರ ನಂದು ಆನ್ಸರ್ 78 ಆಕಿತ್ತು. ಈಗ 108 ಐತಂದ್ರ 78ಕ್ಕಿಂತ ಜಾಸ್ತಿ ನಂದು ಆನ್ಸರ್ ಬರ್ತೈತ್ರಿ. ಸೊ 78ಕ್ಕಿಂತ ಜಾಸ್ತಿ ಇದು ಒಂದ ಆಪ್ಷನ್ ಐತ್ರಿ. ಇದು 78ಕ್ಕಿಂತ ಕಡಿಮೆ ಐತ್ರಿ, ಇದು ಕಡಿಮೆ ಐತಿ, ಇದು ಕಡಿಮೆ ಐತಿ. ಸೊ ಒಂದ ಆಪ್ಷನ್ ಐತ್ರಿ, ದಟ್ ಇಸ್ ಆಪ್ಷನ್ ಬಿ. ಅಂದ್ರೆ ಇದಕ್ಕಿಂತ ಕಡಿಮೆ ಟೈಮ್ದಾಗ ಇದನ್ನ ನಾವು ಆನ್ಸರ್ ಮಾಡಬಹುದು. ಆಲ್ರೆಡಿ ಕಡಿಮೆ ಟೈಮ್ದಾಗ ಆನ್ಸರ್ ಮಾಡಾಕತ್ತೀವಿ ನಾವು, ಮತ್ ಅದ್ರೊಳಗೂ ಕಡಿಮೆ ಟೈಮ್ದಾಗ ನಾವು ಆನ್ಸರ್ ಮಾಡಬಹುದಿತ್ತು ಅಂತ ಹೇಳಿ ಒಂದು ಪಾಯಿಂಟ್ ರೀ. ಸೊ ಅದಕ್ಕೆ ಯಾವಾಗ್ಲೂ ನೆನ್ಪಿಟ್ಕೋರಿ, ಯಾವುದೂ ಎಕ್ಸಾಮ್ ಒಳಗಡೆ, ಕಾಂಪಿಟೇಟಿವ್ ಎಕ್ಸಾಮ್ ಒಳಗಡೆ, ಎಸ್ಪೆಷಲಿ ರೈಲ್ವೇಸ್, SSC ನೀವು ಎಕ್ಸಾಮ್ ಬರಿಬೇಕಾದ್ರೆ ಸೊ ಯಾವಾಗ್ಲೂ ಆಪ್ಷನ್ಸ್ ನ ನೋಡ್ತೀರಿ. ಓಕೆ, ಪ್ರಾಕ್ಟೀಸ್ ಮಾಡ್ಬೇಕಾದ್ರೂ ಆಪ್ಷನ್ಸ್ ನ ನೋಡ್ತೀರಿ. ಆಪ್ಷನ್ ಲಾಸ್ಟ್ ಡಿಜಿಟ್ ನೋಡ್ರಿ, ಆಪ್ಷನ್ಸ್ ವೇರಿಯೇಷನ್ಸ್ ನೋಡ್ರಿ ಎಷ್ಟಾಗಿದೈತಿ. ರೈಟ್? ಅಲ್ಲಿದಿಂದ್ರೂ ಕೆಲವೊಂದ್ಸಲ ನಾವು ಆನ್ಸರ್ಸ್ ನ ಮಾಡಬಹುದು. ಸೊ ಹೋಪ್ಫುಲಿ ನಿಮಗ ಈ ಪಾಯಿಂಟ್ ಅರ್ಥ ಆಗೈತೆ ಅಂತ ನಾನು ಅನ್ಕೊಂಡಿನ್ರಿ. ಓಕೆ, ರೈಟ್. ಇವಾಗ ಮುಂದಿನ ಕ್ವಶನ್ ಹೋಗುಣ್ರಿ. ರೈಟ್. ಸೊ 76% ಆಫ್ ಎ ನಂಬರ್ ಈಸ್ 95. 76% ಆಫ್ ಎ ನಂಬರ್ ಈಸ್ 95. ದೆನ್ ದ ನಂಬರ್ ಈಸ್, ಅಂದ್ರ ಅವನೇನ್ ಹೇಳ್ತದನ್ರಿ, ಒಂದ ಸಂಖ್ಯೆ ಐತಿ, ಆ ಸಂಖ್ಯೆದ 76% ವ್ಯಾಲ್ಯೂ ಅವನು 95 ಐತಿ ಅಂತ ಹೇಳ್ತದನ್ರಿ. ಹಂಗಾದ್ರ ಆ ಸಂಖ್ಯೆ ಏನೈತಿ ಅಂತ ಕ್ವಶನ್ ಕೇಳಾಕತ್ತನ್ರಿ. ಓಕೆ, ಒಂದು ಸ್ಮಾಲ್ ಬೇಸಿಕ್ ಪಾಯಿಂಟ್ ಹೇಳ್ತೇನ್ರಿ, ಬಹಳ ಜನಕ್ಕೆ ಇದು ಗೊತ್ತಿರ್ಬೋದ್ರಿ. ಓಕೆ, ಈಗ ಈ ಕ್ವಶನಿಗೆ ನಾನು ಬರ್ತೇನ್ರಿ. ಈಗ ಸಪೋಸ್ ಒಂದು ಸಂಖ್ಯೆ ತಗೊಳ್ರಿ. ಈಗ ನಾ ಒಂದು ಸಂಖ್ಯೆ ತಗೊಂತೇನ್ರಿ, ಇಲ್ಲಿ 400 ಅಂತ ತಗೊಂತೇನ್ರಿ. ಈಗ ನಾ ಇದ್ರದ್ದು ಏನ್ ಮಾಡ್ತೇನ್ರಿ, ಇದ್ರದ್ದು 30% ನಾ ಫೈಂಡ್ ಮಾಡ್ತೇನ್ರಿ. ಓಕೆ, ಈ ನಂಬರ್ದು ನಾ 30% ಫೈಂಡ್ ಮಾಡತ್ತೇನ್ರಿ. ಓಕೆ, ಸೊ ಹೆಂಗ್ ಫೈಂಡ್ ಮಾಡ್ತೇನೆ ಹೇಳ್ರಿ. ಸೊ 400 ರೀ, 30% ಅಂದ್ರ 3/10. ಕರೆಕ್ಟ್ ರೀ? ಸೊ ಈಗ ಇದನ್ನ ಸಾಲ್ವ್ ಮಾಡಿದ್ನ ಅಂತ ತಿಳ್ಕೊರಿ. ಸೊ 4 3s are 12, 120 ಬರ್ತೈತಿ. ಕರೆಕ್ಟಾ? ಎಷ್ಟು ಬರ್ತೈತ್ರಿ? 120 ಬರ್ತೈತಿ. ಅಂದ್ರ 400ದ 30% ವ್ಯಾಲ್ಯೂ, 400ದ 30% ವ್ಯಾಲ್ಯೂ ಎಷ್ಟು ಬರ್ತೈತ್ರಿ? 120 ಬರ್ತೈತ್ರಿ. ಓಕೆ, ರೈಟ್. ಪಾಯಿಂಟ್ ಏನ್ ಗೊತ್ತೇನ್ರಿ, ನೆನ್ಪಿಟ್ಕೋರಿ, ಯಾವಾಗ್ಲೂ ಓಕೆ ಯಾವುದೂ ಒಂದು ಸಂಖ್ಯೆ, ಈಗ ಇದು ಸಂಖ್ಯೆ ಐತ್ರಿ, ಯಾವುದೂ ಒಂದು ಸಂಖ್ಯೆದ ನೀವು ಎಷ್ಟು ಪರ್ಸೆಂಟ್ ಕ್ಯಾಲ್ಕುಲೇಟ್ ಮಾಡ್ರಿ. ಈಗ ನಾ ಇಲ್ಲಿ 30% ನೋಡ್ರಿ, ಈ ಸಂಖ್ಯೆದ 30% ನಾ ಕ್ಯಾಲ್ಕುಲೇಟ್ ಮಾಡೀನ್ರಿ. ಸೊ ಯಾವ ಸಂಖ್ಯೆದ ನೀವು ಸರ್ಟನ್ ಪರ್ಸೆಂಟ್ ನ ಕ್ಯಾಲ್ಕುಲೇಟ್ ಮಾಡ್ತೀರಿ,
ಆ ಸಂಖ್ಯೆನ ನೋಯಿಂಗ್ಲಿ ಆರ್ ಅನ್ನೋಯಿಂಗ್ಲಿ ನಿಮ್ಗೆ ಗೊತ್ತೈತಿ ಇಲ್ಲೋ ಗೊತ್ತಿಲ್ಲ ನನಗೆ, ಬಟ್ ಆ ಸಂಖ್ಯೆನ ನಾವು 100% ಅಂತ ತಿಳ್ಕೊಂತೀವಿ. ಅಂದ್ರೆ ಆ ಪರ್ಸೆಂಟ್ 100% ಅಂತ ನಾವು ತಿಳ್ಕೊಂತೀವಿ. ಅಂದ್ರೆ ಆ ನಂಬರ್, ಆ ಸಂಖ್ಯೆ 100% ಆಗಿರ್ತೈತ್ರಿ. ಈಗ ನಾ ಇದನ್ನ ಬೇಕಾದ್ರೆ ಪ್ರೂವ್ ಮಾಡಿ ತೋರಿಸ್ತೇನೆ ನೋಡ್ರಿ. ಈಗ ನಾನು ಏನ್ ತಿಳ್ಕೊಂಡಿನ್ರಿ, 430% ಕ್ಯಾಲ್ಕುಲೇಟ್ ಮಾಡಿದಾಗ 120 ಬಂತ್ರಿ. ಅಂದ್ರೆ ನಾ ಏನ್ ಹೇಳ್ಬೋದ್ರಿ, ಒಂದ್ ಸಂಖ್ಯೆ ಐತಿ, ಆ ಸಂಖ್ಯೆದ 30% ವ್ಯಾಲ್ಯೂ ಎಷ್ಟೈತ್ರಿ, 120 ಐತಿ. ಕರೆಕ್ಟ್? ಒಂದು ಸಂಖ್ಯೆ ಐತ್ರಿ, ಆ ಸಂಖ್ಯೆದ 30% ವ್ಯಾಲ್ಯೂ ಎಷ್ಟೈತ್ರಿ, 120 ಐತಿ. ಹಂಗಾದ್ರ ಆ ಸಂಖ್ಯೆ ಏನೈತಿ ಅಂತ ನಾ ಕೇಳ್ತೇನ್ರಿ. ಹೌದಾ? ಸೊ ಆ ಸಂಖ್ಯೆ ಏನೈತ್ರಿ ನಿಮಗೂ ಗೊತ್ತೈತಿ, 400 ಐತಿ. ಯಾಕಂದ್ರೆ ಈಗ ಜಸ್ಟ್ ನಾ ಕ್ಯಾಲ್ಕುಲೇಟ್ ಮಾಡಿ. ಸೊ ಆ 400 ಸಿಗ್ಬೇಕಂದ್ರ ನಾ ಏನ್ ತಗೋಬೇಕಂತ ಹೇಳಿನ್ರಿ, 100% ತಗೋಬೇಕಂತ ಹೇಳಿನ್ರಿ. ಏನ್ ತಗೋಬೇಕಂತ ಹೇಳಿನ್ರಿ, 100% ತಗೋಬೇಕಂತ ಹೇಳಿನ್ರಿ. ಯಾಕಂದ್ರ ಯಾವುದೂ ಒಂದು ಸಂಖ್ಯೆದ ನೀವು ಒಂದು ನಿರ್ದಿಷ್ಟವಾದ ಪರ್ಸೆಂಟೇಜ್ ನ ನೀವು ಕಂಡು ಹಿಡಿತೀರಿ ನೋಡ್ರಿ, ಅವಾಗ ನಾವ್ ಏನ್ ಮಾಡಾಕತ್ತಿರ್ತೀವಿ ಅಂತಂದ್ರ ಆ ಸಂಖ್ಯೆನ 100% ಅಂತ ನಾವು ಕನ್ಸಿಡರ್ ಮಾಡಿರ್ತೀವಿ. ಅದನ್ನ 100% ಅಂತ ನಾವು ತಗೊಂಡಿರ್ತೀವಿ. ಬೇಕಾದ್ರೆ ನಾ ಇಲ್ಲಿ ಪ್ರೂವ್ ಮಾಡಿ ತೋರಿಸ್ತೇನ್ರಿ. ಹಂಗಾದ್ರ 100% ವ್ಯಾಲ್ಯೂ ಎಷ್ಟ್ ಆಕೈತಿ? ಸೊ ಇಲ್ಲಿ ನೋಡ್ರಿ, ಇದು ಪರ್ಸೆಂಟೇಜ್ ಅಂದ್ರೂ ಕ್ಯಾನ್ಸಲ್ ಆಕತ್ರಿ, ಇದು ಜೀರೋ ಕ್ಯಾನ್ಸಲ್ ಆತ್ರಿ. ಸೊ ಇದು ಎಷ್ಟು ಟೈಮ್ಸ್ ಐತ್ರಿ ಇದು? ಓಕೆ, 3 4 12, 3 4 12. ಓಕೆ, 100 4, ಓಕೆ, 100 4 ಎಷ್ಟ್ ಆಕತ್ರಿ, 400 ಆಕತ್ರಿ. ಅಥವಾ ಇದು ನಿಮ್ಗೆ ಅರ್ಥ ಆಗ್ಲಿಲ್ಲ ಅಂತ ಅನ್ಕೋರಿ. ಓಕೆ, ಇದನ್ನ ಹಿಂಗ್ ಮಾಡ್ರಿ ನೋಡ್ರಿ, 30% ವ್ಯಾಲ್ಯೂ ಎಷ್ಟೈತಿ ಹೇಳ್ರಿ, 120 ಐತಿ. ಸೊ ಹಂಗಾದ್ರ ಸಂಖ್ಯೆ ಏನೈತೆ ಅಂತ ಕೇಳಿದಾಗ ನಾವೇನ್ ಮಾಡಿದೀವಿ, 100% ವ್ಯಾಲ್ಯೂ ಏನಾಕೈತಿ ಅಂತ ಮಾಡಿದೀವ್ರಿ. ಕರೆಕ್ಟಾ? ಸೊ ಇದನ್ನ ಏನ್ ಮಾಡ್ರಿ, ಕ್ರಾಸ್ ಮಲ್ಟಿಪ್ಲೈ ಮಾಡ್ರಿ. ಓಕೆ, ಸೊ ಇದು ಇಲ್ಲಿ ಬರ್ತೈತ್ರಿ, ಇದು ಇಲ್ಲಿ ತೆಳಗಡೆ ತಗೋರಿ. ಕ್ರಾಸ್ ಮಲ್ಟಿಪ್ಲೈ ಮಾಡಿದಾಗ ಓಕೆ, ಇದು 120 ಐತಿ ಇಂಟು ಇದು 100 ಇಲ್ಲಿ ಬರ್ತೈತ್ರಿ, ಡಿವೈಡೆಡ್ ಬೈ ಈ 30 ತೆಳಗಡೆ ಬರ್ತೈತ್ರಿ. ಓಕೆ, ಇದು ಪರ್ಸೆಂಟೇಜ್ ಐತ್ರಿ, ಇದು ಪರ್ಸೆಂಟೇಜ್. ಸೊ ಮೊದಲೇ ಮಾತ ಪರ್ಸೆಂಟೇಜ್ ಕ್ಯಾನ್ಸಲ್ ರೀ, ಇದೊಂದು ಜೀರೋ ಕ್ಯಾನ್ಸಲ್ ರೀ. ಸೊ 3 4 12. ಸೊ 4 ಇಂಟು 100 ಎಷ್ಟು ಬಂತು ನೋಡ್ರಿ, ಇದು 400 ಬಂತ್ರಿ. ಎಷ್ಟು ಬಂತ್ರಿ, 400. ಅದ ಸಂಖ್ಯೆ ಬಂತಿಲ್ಲ ನೋಡ್ರಿ, ಹೌದಿಲ್ರಿ? ಸೊ ಅದಕ್ಕೆ ನೆಲ್ಪಿಟ್ಕೋರಿ. ಸೊ ನಾವಿಲ್ಲಿ ಏನು ಅರ್ಥ ಮಾಡ್ಕೊಳಕತ್ತೀವಪ್ಪ ಅಂತಂದ್ರೆ, ಎರಡು ಥಿಂಗ್ಸ್ ನಾವು ತಿಳ್ಕೊಂಡಿವಿ. ಒಂದು, ಯಾವುದೂ ಒಂದು ಸಂಖ್ಯೆದ ನಾವು ಒಂದು ನಿರ್ದಿಷ್ಟವಾದ ಪರ್ಸೆಂಟೇಜ್ ಅದರದ್ದು ಫೈಂಡ್ ಮಾಡಕತ್ತೀವಿ ಅಂತಂದ್ರೆ ಈ ಸಂಖ್ಯೆನ ನಾವು 100% ಅಂತ ತಗೊಂಡಿರ್ತೀವಿ. ಅದು 100% ಆಗಿರ್ತೈತ್ರಿ. ಸೊ ಅದಕ್ಕೆ ಯಾವುದೂ ಒಂದು ಸರ್ಟನ್ ಪರ್ಸೆಂಟ್, ಈಗ ನಂಬರ್ ಕೊಟ್ಟಾನ್ರಿ ಅವ್ನು ನಿಮ್ಗೆ. ಸೊ ಇದರದ ಆ ಸಂಖ್ಯೆ ಏನೈತೆ ಅಂತ ಕೇಳಿದ್ರೆ, ಸೊ ಆ ಸಂಖ್ಯೆ ಏನಾಗಿರ್ತೈತ್ರಿ, 100% ಆಗಿರ್ತೈತ್ರಿ. ಓಕೆ, ನಾ ಅದನ್ನ ಇಲ್ಲಿ ಪ್ರೂವ್ ಮಾಡೀನ್ರಿ. ಓಕೆ, ಸೊ ಈಗ ಅದ್ರ ಬೇಸ್ಡ್ ಮ್ಯಾಗ ನಮ್ಗೆ ಇಲ್ಲಿ ಒಂದಿಷ್ಟು ಕ್ವಶನ್ಸ್ ನ ಕೇಳ್ತಾರ್ರಿ. ಈಗ ಇಲ್ಲಿ ಏನಂದನ್ರಿ ಅವ, 76% ಅಂದ್ರೆ ಒಂದು ಸಂಖ್ಯೆ ಐತಿ, ಆ ಸಂಖ್ಯೆದ 76% ಬೆಲೆ 95 ಐತಿ ಅಂತ ಹೇಳ್ತಾನ್ರಿ. ಸೊ ಹಂಗಾದ್ರ ಆ ಸಂಖ್ಯೆ ಏನೈತಿ ಅಂತ ಕೇಳ್ತಾನ್ರಿ. ಈಗ ನನಗೆ ಹೇಳ್ರಿ, ಆ ಸಂಖ್ಯೆ, ಈಗ ಒಂದು ಸಂಖ್ಯೆ ಐತ್ರಿ, ಈ ಸಂಖ್ಯೆದ 76% ಅವ ಕಂಡು ಹಿಡಿಯಾಕತ್ತಾನ ಅಂತಂದ್ರ ನಾನು ಏನ್ ಹೇಳಿನ್ರಿ, ಈ ಸಂಖ್ಯೆನ ಏನಂತ ತಗೊಂಡಾನ ಹೇಳ್ರಿ, ಅವ 100% ಅಂತ ತಗೊಂಡಾನ. ಅಂದ್ರೆ ಆ ಸಂಖ್ಯೆ ಕಂಡು ಹಿಡಿ ಅಂತ ಹೇಳ್ತಿದಾನಂತಂದ್ರ ಇದರ ಅರ್ಥ ನಾನು 100% ಕಂಡು ಹಿಡಿಬೇಕಾಗೈತಿ. ಅರ್ಥ ಐತ್ರಿ? ರೈಟ್. ಸೊ ಅದಕ್ಕೆ ಈ ಕ್ವಶನ್ ಸೊಲ್ಯೂಷನ್ ನೋಡೋಣ್ರಿ. ಓಕೆ, ಸೊಲ್ಯೂಷನ್ ನೋಡಿ. ಇವೆಲ್ಲ ಸಣ್ಣ ಥಿಂಗ್ಸ್ ಅದಾವ್ರಿ. ಇದು ಎಷ್ಟು ನೀಟಾಗಿ ನಮ್ಮ ಮೈಂಡ್ ಒಳಗೆ ಕ್ಲಾರಿಟಿ ಇರ್ತೈತಲ್ಲ, ಅಷ್ಟು ನಾವು ಟಫ್ ಲೆವೆಲ್ ಕ್ವಶನ್ಸ್ ನ ಆರಾಮಾಗಿ ಸಾಲ್ವ್ ಮಾಡ್ಬೋದು. ಓಕೆ, ರೈಟ್. ಸೊ ಬಹಳಷ್ಟು ಜನ ಮ್ಯಾಥ್ಸ್ ಒಳಗೆ ಬಹಳ ಇಂಟೆಲಿಜೆಂಟ್ ಇರ್ತಾರ್ರಿ, ಬಟ್ ಕೆಲವೊಂದ್ಸಲ ಅವರು ಟಫ್ ಕ್ವಶನ್ಸ್ ಒಳಗೆ ಮಿಸ್ಟೇಕ್ಸ್ ಮಾಡ್ತಾರೆ. ಯಾಕೆ ಗೊತ್ತೇನ್ರಿ? ಯಾಕಂದ್ರೆ ಅವ್ರಿಗೆ ಬೇಸಿಕ್ ಪಾಯಿಂಟ್ಸ್ ಒಳಗೆ ಕ್ಲಾರಿಟಿ ಇರಂಗಿಲ್ರಿ. ಸೊ ಯಾವಾಗ್ಲೂ ಯಾವುದೂ ಒಂದು ಮ್ಯಾಥ್ಸ್ ಟಾಪಿಕ್ ನ ನೀವು ಸ್ಟಡಿ ಮಾಡ್ಬೇಕಂದ್ರ ಎಷ್ಟು ನೀವು ಬೇಸಿಕ್ ಲೆವೆಲ್ದಾಗ ಹೋಗಿ ಅದರದ್ದು ಕ್ಲಾರಿಟಿ ತಗೊಳಕ್ ಹೋಗ್ತೀರಿ ನೋಡ್ರಿ, ಅವಾಗ ಟಫ್ ಲೆವೆಲ್ದು ಕ್ವಶನ್ಸ್ ಬಹಳ ಕಡಿಮೆ ಟೈಮ್ದಾಗ ಸಾಲ್ವ್ ಆಗ್ತಾವ್ರಿ. ಅರ್ಥ ಐತ್ರಿ? ರೈಟ್. ಸೊ ಈಗ ಈ ಕ್ವಶನ್ ನೋಡ್ರಿ, ಈಗ 76%. ಸೊ ನಾನು ಇಲ್ಲಿ ಡೈರೆಕ್ಟ್ಲಿ ಬರೀತೀನಿ. 76% ವ್ಯಾಲ್ಯೂ ಸೊ ಎಷ್ಟೈತ್ರಿ, 95 ಐತ್ರಿ. ಸೊ ಹಂಗಾದ್ರ ಆ ಸಂಖ್ಯೆ ಏನೈತಿ ಅಂತ ಕೇಳೇನ್ರಿ. ಸೊ ಆ ಸಂಖ್ಯೆ 100% ಐತಿ. ಸೊ 100% ವ್ಯಾಲ್ಯೂ ಎಷ್ಟ್ ಆಕೈತಿ? ರೈಟ್. ಸೊ ಈಗ ನೋಡ್ರಿ,
ಸ್ವಲ್ಪ ನಿಮಗೆ ಮಗ್ಗಿ ಗೊತ್ತಿರ್ಬೇಕ್ರಿ. ಒಂದ್ 2 ನಿಮಿಷ ಇದು ಮೊದಲು ಮುಗಿಸೋಣ್ರಿ ಕ್ವಶನ್. ಸೊ 19ರ ಮಗ್ಗಿ ಒಳಗ ಇದು 4ಲೇ ಬರ್ತೈತ್ರಿ. ಸೊ 19 5ಲೇ ರೀ. ಓಕೆ, ಸೊ 4 1ಲೇ, ಇದು 4 25ಲೇ. ಈಗ ಇದನ್ನ ಕ್ರಾಸ್ ಮಲ್ಟಿಪ್ಲೈ ಮಾಡ್ರಿ. ಸೊ ಇದು ಕ್ವಶನ್ ಮಾರ್ಕ್, ಇದು ಇಲ್ಲಿ ಬರ್ತೈತ್ರಿ. ಆಮೇಲೆ ಇದು 25 ಇಲ್ಲಿ ಗುಣಾಕಾರ ಆಕೈತಿ. ಸೊ 25 5ಲೇ 125. ಸೊ ನಿಮ್ದು ಆನ್ಸರ್ ಎಷ್ಟಾಕತ್ರಿ? 125. ಸೊ ಈ ಕ್ವಶನ್ ಅದ ಕರೆಕ್ಟ್ ಆನ್ಸರ್ ಎಷ್ಟ್ರಿ? 125. ಓಕೆ, ರೈಟ್, ಡನ್. ಈಗ ನಾ ಒಂದಿಷ್ಟು ಥಿಂಗ್ಸ್ ನಾ ನಿಮಗೆ ಕ್ಲಾರಿಟಿ ಕೊಡ್ತೀನಿ ರೀ. ಯಾರ ITI ಬ್ಯಾಕ್ಗ್ರೌಂಡ್ ದಿಂತ್ರ ಅದಿರಿ, ಆರ್ಟ್ಸ್ ಬ್ಯಾಕ್ಗ್ರೌಂಡ್ ದಿಂತ್ರ ಅದಿರಿ, ನಿಮ್ಮನ್ನ ಮೈಂಡ್ ಒಳಗೆ ಇಟ್ಕೊಂಡು ನಾನು ಪಾಠ ಮಾಡಕತ್ತೀನಿ ರೀ. ಸೊ ನಿಮ್ಮ ಸಪೋರ್ಟ್ ಆಸ್ ವೆಲ್ ಆಸ್ ಕಮೆಂಟ್ ಎರಡು ನನಗೆ ಭಾಳ ಇಂಪಾರ್ಟೆಂಟ್ ಅದಾವ ರೀ. ಸೊ ಯಾರ ITI ಅಥವಾ ಆರ್ಟ್ಸ್ ಬ್ಯಾಕ್ಗ್ರೌಂಡ್ ದಿಂತ್ರ ಅದಿರಿ, ನೀವು RRB ಗ್ರೂಪ್ ಡಿ ಫಾರ್ಮ್ 2026 ಫಿಲ್ ಮಾಡಿರಿ, ನೀವು ನನ್ನ ಕ್ಲಾಸಸ್ನ ಕೇಳ್ತಿದ್ದೀರಿ ಅಂತಂದ್ರೆ ನನ್ನ ಕಮೆಂಟ್ ಬಾಕ್ಸ್ನ ನೀವು ತಿಳಿಸ್ಬೇಕು. ಸರ್, ನಿಮ್ಮ ಕ್ಲಾಸ್ ನಮಗೆ ಅರ್ಥ ಆಗಕತ್ತೈತಿ ಮತ್ತು ಈ ಸೀರೀಸ್ನ ಕಂಟಿನ್ಯೂ ಮಾಡ್ರಿ. ಓಕೆ, ಸೊ ಅವಾಗ ನಮಗದೊಂದು ಮೋಟಿವೇಶನ್ ನೀವು ವ್ಯೂಸ್ ಮ್ಯಾಗ ಹೋಗ್ಬೇಡ್ರಿ. ನನಗೆ ಎಷ್ಟು ಕಡಿಮೆ ಜನ ನೀವು ಇದ್ರೂ ನಡೀತೈತಿ, ಏನು ತೊಂದರೆ ಇಲ್ಲ. ಬಟ್ ನೀವು ರೆಗ್ಯುಲರ್ಲಿ ಫಾಲೋ ಮಾಡ್ರಿ, ರೆಗ್ಯುಲರ್ಲಿ ನೀವು ಕಮೆಂಟ್ ಮಾಡ್ರಿ. ಆಮೇಲೆ ನಾನು ಕಮೆಂಟ್ ಬಾಕ್ಸ್ ಒಳಗೆ ತಿಳಿಸ್ರಿ ನಿಮ್ಗೆ ಅರ್ಥ ಆಗತೈತೆ ನಿಲ್ಲ. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಓಕೆ, ಸೊ ಅದರ್ಸ್ ಬಗ್ಗೆ ನೀವು ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡ್ರಿ. ರೈಟ್, ಈಗ ನೋಡ್ರಿ, ನಾನು ಏನು ಹೇಳೀನ್ರಿ, ಆರಾಮಾಗಿ ಕೇಳ್ರಿ. 400 ಈ ಸಂಖ್ಯೆನ ತಗೊಂಡಿನ್ರಿ. ನಾನು ಇದರದ್ದು 30% ವ್ಯಾಲ್ಯೂನ ಫೈಂಡ್ ಮಾಡಿನ್ರಿ. ಹೌದಾ? ಸೊ ನಾ ಏನು ಹೇಳೀನ್ರಿ, 400 ಐತ್ರಿ, ಇದರದ್ದು 30% ಅಂದ್ರೆ ಬೇಕಾದ್ರೆ ನೀವು ಡೈರೆಕ್ಟ್ಲಿ ಬರೀರಿ, 30/100 ಅಂತ ಬರೀರಿ. ಸೊ ಇದೊಂದು 0, ಇದೊಂದು 0, ಇದೊಂದು 0, ಇದೊಂದು 0 ಕ್ಯಾನ್ಸಲ್ ಆತ್ರಿ. 4 3s are 12, 120 ಆತ್ರಿ. ಸೊ ನಾ ಏನು ಹೇಳ್ಬೋದ್ರಿ, ಇಲ್ಲಿದಿಂತ್ರ ನಾ ಏನು ಹೇಳ್ಬೋದ್ರಿ, 400ದ 30% ಏನೈತಲ್ಲ, 400ದ 30% ಏನೈತಿ ನೋಡ್ರಿ, ಅದು ಎಷ್ಟೈತ್ರಿ? 125. ಓಕೆ, ಇಷ್ಟು ಹೇಳ್ಬೋದು. ಬಟ್ ನಾ ಏನು ಹೇಳೀನ್ರಿ, ಯಾವ ಸಂಖ್ಯೆ, ಯಾವುದೂ ಒಂದು ಸಂಖ್ಯೆ ಅದ ನೀವು ಸರ್ಟನ್ ಪರ್ಸೆಂಟ್ ಕಂಡು ಹಿಡಿತೀರಿ ಅಂದ್ರೆ ಈ ಸಂಖ್ಯೆ ಏನಾಗಿರ್ತೈತ್ರಿ, ಆ ಸಂಖ್ಯೆ 100% ಆಗಿರ್ತೈತಿ ಅಂತ ನಾ ಹೇಳೀನ್ರಿ. ಈ ಸಂಖ್ಯೆ ಏನಾಗಿರ್ತೈತ್ರಿ, 100% ಆಗಿರ್ತೈತಿ ಅಂತ ನಾ ಹೇಳೀನ್ರಿ. ಆಮೇಲೆ ಅದನ್ನ ನೀವು ಪ್ರೂವ್ ಮಾಡಿನೂ ತೋರಿಸೇನ್ರಿ. ಹೆಂಗ? ಈಗ 30% ಬೆಲೆ, ಒಂದು ಸಂಖ್ಯೆದ 30% ವ್ಯಾಲ್ಯೂ ಎಷ್ಟು ಬಂದೈತ್ರಿ? 120 ಬಂದೈತಿ. ಸೊ ಹಂಗಾದ್ರ ಆ ಸಂಖ್ಯೆ ಏನೈತಂತ ಕೇಳಿದಾಗ, ಸೊ ಆ ಸಂಖ್ಯೆ ಏನೈತಂತ ಕೇಳಿದಾಗ ನೀವೇನ್ ಮಾಡ್ತೀರಿ? 100% ಅಂತ ಕಂಡುಹಿಡಿತೀರಿ. ಕರೆಕ್ಟ್? ಸೊ ನೋಡ್ರಿ, ನಾವು ಯಾವಾಗ ಈ ತರ ಬರ್ಕೊಂತೀವಲ್ಲ, ಓಕೆ, ಯಾವಾಗ ಈ ತರ ಬರ್ಕೊಂತೀವಲ್ಲ, ಸೊ ಒಂದು ತಿಂಗ್ ಅರ್ಥ ಮಾಡ್ಕೋರಿ, ಇದು ಹೆಂಗ ಐತಿಪ್ಪ ಅಂತಂದ್ರ, ಇದು ಹೆಂಗ ಐತಪ್ಪ ಅಂತಂದ್ರ, ಇದು ಬೇಸಿಕಲಿ ಹೆಂಗ ಐತಂದ್ರ ಈ ರೀತಿ ಐತಿ. 30% ಡಿವೈಡೆಡ್ ಬೈ 100% ಈಸ್ ಈಕ್ವಲ್ ಟು, ಇಲ್ಲಿ 120 ಡಿವೈಡೆಡ್ ಬೈ ಕ್ವಶನ್ ಮಾರ್ಕ್. ಈ ರೀತಿ ಐತ್ರಿ. ಈಗ ಈ ರೀತಿ ಮ್ಯಾಥ್ಸ್ ಒಳಗಿತ್ತಂದ್ರ ನಾವೇನ್ ಮಾಡ್ತೀವಿ? ಸರ್ ಏನಿಲ್ರಿ, ಕ್ರಾಸ್ ಮಲ್ಟಿಪ್ಲೈ ಮಾಡಿ ಸಾಲ್ವ್ ಮಾಡ್ತೀವಿ. ಆರಾಮಾಗಿ ಕೇಳ್ರಿ, ಮೊದಲು ಇದನ್ನ ಕ್ರಾಸ್ ಮಲ್ಟಿಪ್ಲೈ ಮಾಡಿ ನಾವು ಸಾಲ್ವ್ ಮಾಡ್ತೀವಿ. ಸೊ ಕ್ವಶನ್ ಮಾರ್ಕ್ ಇಸ್ ಈಕ್ವಲ್ ಟು ಅಂದ್ರೆ ಇದು ಇಲ್ಲಿ ಬರ್ತೈತ್ರಿ, ಈ 30 ಇಲ್ಲಿ ತೆಳಗ್ ಬರ್ತೈತ್ರಿ. ಹೌದಾ? ನೋಡ್ರಿ, ಇದನ್ನ ಏನ್ ಮಾಡ್ತೀವಿ? ಕ್ರಾಸ್ ಮಲ್ಟಿಪ್ಲೈ ಮಾಡ್ತೀವಿ. ಇದನ್ನ ಇಲ್ಲಿ ಕಳಿಸ್ತೀವಿ, ಇದನ್ನ ಇಲ್ಲಿ ಕಳಿಸ್ತೀವಿ, ಇದನ್ನ ಇಲ್ಲಿ ಗುಣಾಕಾರ ಮಾಡ್ತೀವಿ. ಸೊ ಈ 120 ಇಲ್ಲಿ ಐತ್ರಿ, ಇಂಟು ಈ 100 ಇಲ್ಲಿ ಹೋಗ್ತೈತ್ರಿ, ಡಿವೈಡೆಡ್ ಬೈ ಈ 30% ಏನೈತ್ಲ ಇದು ತೆಳಗ್ ಬರ್ತೈತ್ರಿ, ಇದು 100% ಐತ್ರಿ. ಸೊ ಮೊದ್ಲೇ ಮಾತ ಇಲ್ಲಿದಿಂತ್ರ ಈ ಪರ್ಸೆಂಟೇಜ್ ಕ್ಯಾನ್ಸಲ್ ಆತ್ರಿ. ಇದು 0 ಮತ್ತು ಈ 0 ಕ್ಯಾನ್ಸಲ್ ಆತ್ರಿ. 3 1ಲೇ 3 4ಲೇ ಕ್ಯಾನ್ಸಲ್ ಆತ್ರಿ. 4 ಇಂಟು 100 ಎಷ್ಟಾತ್ರಿ? 400 ಆತ್ರಿ. ಕರೆಕ್ಟ್? ಸೊ ಅಂದ್ರ ನನಗೆ ಇಲ್ಲಿದಿಂತ್ರ ಏನ್ ಕನ್ಫರ್ಮ್ ಆತ್ರಿ, ಯಾವುದೂ ಒಂದು ಸಂಖ್ಯೆದ ನಾನು ಒಂದಿಷ್ಟು ನಿರ್ದಿಷ್ಟವಾದ ಪರ್ಸೆಂಟೇಜ್ನ ಕಂಡು ಹಿಡಿತೀನಿ ಅಂದ್ರ ಆ ಸಂಖ್ಯೆನ, ಯಾವ ಸಂಖ್ಯೆದ ನೀವು ಪರ್ಸೆಂಟೇಜ್ ಕಂಡು ಹಿಡಿಯತ್ತಿರಲ್ಲ ಆ ಸಂಖ್ಯೆನ ಏನಂತ ಕನ್ಸಿಡರ್ ಮಾಡ್ತೀವಿ ಅಥವಾ ಏನಂತ ತಗೊಂಡಂಗ ಆಗ್ತೈತ್ರಿ? 100% ಅಂತ ತಗೊಂಡಂಗ ಆಗ್ತೈತ್ರಿ. ಕರೆಕ್ಟ್? ಬಟ್ ನಾ ಅಂತೀನ್ರಿ, ಈಗ ಯಾವುದೋ ಒಂದು ಕ್ವಶನ್ ಒಳಗ ಈ ರೀತಿ ಕ್ಯಾಲ್ಕುಲೇಷನ್ ಬಂದಾಗ ಪ್ರತಿ ಸಲನೂ ಅದನ್ನ ಈ ರೀತಿ ಕ್ರಾಸ್ ಮಲ್ಟಿಪ್ಲೈ ಮಾಡಬೇಡ್ರಿ.
ಸೊ ಅದನ್ನ ಹೆಂಗ್ ಮಾಡ್ರಿ ನೋಡ್ರಿ. ಈಗ ಈ 30ನ ಈ 30ರೊಳಗಡೆ ಈ 120 ಏನೈತಲ್ಲ, ಸ್ವಲ್ಪ ಆರಾಮಾಗಿ ಕೇಳ್ರಿ. ಸೊ ಈ 30ರ ಮಗ್ಗಿ ಒಳಗೆ 120 ಬರ್ತೈತ್ರಿ. ಬರ್ತೈತಿ ಸರ್. ಎಷ್ಟರಲ್ಲೇ ಬರ್ತೈತಪ್ಪ? 4ರಲ್ಲೇ ಬರ್ತೈತ್ರಿ. ಹೌದಿಲ್ರಿ? ಅಂದ್ರ 34 120. ಹೌದಿಲ್ರಿ? ಸೊ 34 120 ಅಂತಂದ್ರ ಇದ್ರದ ಎಷ್ಟಲೇ ಈ ವ್ಯಾಲ್ಯೂ ಬರ್ತಿರ್ತೈತಿ ನೋಡ್ರಿ, ಇದ್ರದ ಅಷ್ಟಲೇನ ಇಲ್ಲಿ ನಮ್ಗೆ ಆನ್ಸರ್ ಬರ್ತೈತ್ರಿ. ಅಂದ್ರ ಈಗ 34 120 ಅಂದ್ರ 104 ಇಲ್ಲಿದ ವ್ಯಾಲ್ಯೂ ಬರ್ತೈತ್ರಿ. 104 ಎಷ್ಟ್ ಆಕೈತ್ರಿ? 400. ಸೊ ಇದ ನಿಮ್ದು ಆನ್ಸರ್. ನಾ ಹೇಳೋದ್ ಅರ್ಥ ಆಗತ್ರಿ? ಸೊ ಎಕ್ಸಾಮ್ ಒಳಗ ಪ್ರತಿ ಸಲನೂ ಈ ರೀತಿ ಕ್ರಾಸ್ ಮಲ್ಟಿಪ್ಲೈ ಮಾಡ್ಬೇಡ್ರಿ. ಓಕೆ, ಇದ್ರದ ಎಷ್ಟಲೇ ಈ ವ್ಯಾಲ್ಯೂ ಬರ್ತೈತ್ಲ, ಇದ್ರದ ಅಷ್ಟಲೇನ ಇಲ್ಲಿದ ವ್ಯಾಲ್ಯೂ ಬರ್ತೈತಿ. ಪಾಯಿಂಟ್ ಅರ್ಥ ಆಗತ್ರಿ? ಅಂದ್ರೆ ಪ್ರತಿ ಸಲ ನೀವು ಈ ರೀತಿ ಕ್ರಾಸ್ ಮಲ್ಟಿಪ್ಲೈ ಮಾಡೋದು ಅವಶ್ಯಕತೆ ಇಲ್ರಿ. ರೈಟ್? ಈಗ ಇಲ್ಲಿ ಒಂದು ಪಾಯಿಂಟ್ ನ ತಿಳ್ಕೊರಿ. ಇದು ಪ್ರತಿ ಸಲ ಹಿಂಗ ಇರ್ಬೇಕಂತ ಏನ್ ರೂಲ್ಸ್ ಇಲ್ರಿ. ನಾ ಒಂದು ಎಕ್ಸಾಂಪಲ್ ಕೊಟ್ಟು ತಿಳಿಸಿ ಹೇಳ್ತೇನೆ ನಿಮ್ಗ. ಸಪೋಸ್ ಒಂದ್ ವೇಳೆ ಈಗ ಯಾವುದೋ ಒಂದು ಕ್ವಶನ್ ಒಳಗಡೆ ಇದು 18 ಐತ್ರಿ. ಓಕೆ, ಆಮೇಲೆ ಇದು 36 ಐತ್ರಿ, ಆಮೇಲೆ ಇಲ್ಲಿ 12 ಐತಿ, ಇಲ್ಲಿ ಎಕ್ಸ್ ಐತ ಅಂತ ಅನ್ಕೋರಿ. ಅಂದ್ರೆ ಇದ ರೀತಿ ಎಕ್ಸಾಂಪಲ್. ಈಗ ನಿಮಗೆ ಗೊತ್ತೈತ್ರಿ 18ರ ಮಗ್ಗಿ ಒಳಗೆ 12 ಬರಂಗಿಲ್ಲ, ಅಥವಾ 12ರ ಮಗ್ಗಿ ಒಳಗೆ 18 ಬರಂಗಿಲ್ಲ. ಕರೆಕ್ಟ್? ಬಟ್ ನಾನು ಇಲ್ಲಿ ಕ್ರಾಸ್ ಮಲ್ಟಿಪ್ಲೈ ಮಾಡಬೇಕು. ಹಿಂಗ್ ಕ್ರಾಸ್ ಮಲ್ಟಿಪ್ಲೈ ಮಾಡೋದಕ್ಕಿಂತ ನಾ ಏನಂತೀನ್ರಿ, ಒಂದ್ಸಲ ನೋಡ್ರಿ, ಇದನ್ನ ಸ್ವಲ್ಪ ನೀಟಾಗಿ ನೋಡ್ರಿ. ಏನಂತಂದ್ರ 18 ಎರಡ್ಲೆ 36 ಐತ್ರಿ, ಇದ್ರದ್ದು ಎರಡ್ಲೆ ಐತ್ರಿ. ಸೊ ಡೆಫಿನೆಟ್ಲಿ ಇದ್ರದ್ದು ಎರಡ್ಲೆ ಇಲ್ಲಿ ಆನ್ಸರ್ ಇರ್ತೈತ್ರಿ. ಸೊ 12 ಎರಡ್ಲೆ ಎಷ್ಟು ಬಂತ್ರಿ? 24. ಅಂದ್ರೆ ಎಕ್ಸ್ ವ್ಯಾಲ್ಯೂ ಎಷ್ಟು ಐತಿ ಗೊತ್ತೇನ್ರಿ? 24 ಐತ್ರಿ. ಬೇಕಾದ್ರೆ ನೀವು ಇದನ್ನ ಕ್ರಾಸ್ ಮಲ್ಟಿಪ್ಲೈ ಮಾಡಿನೂ ಚೆಕ್ ಮಾಡ್ಬೋದ್ರಿ. ಓಕೆ, ಈಗ ಇಲ್ಲಿ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರಿ ಅಂತ ಇದು 12 ಇಲ್ಲೇ ಉಳಿತೈತ್ರಿ, ಈ 36 ಇಲ್ಲಿ ಮ್ಯಾಲ ಬರ್ತೈತ್ರಿ, ಡಿವೈಡೆಡ್ ಬೈ ಈ 18 ಇಲ್ಲಿ ತೆಳಗ್ ಬರ್ತೈತ್ರಿ. ಸೊ 18 ಒಂದ್ಲೆ 18 ಎರಡ್ಲೆ 12 ಎರಡ್ಲೆ ಎಷ್ಟು ಬಂತ್ರಿ? 24 ಬಂತ್ರಿ. ಬಟ್ ಇಷ್ಟು ಮಾಡೋದ್ರಾಗ ಅರ್ಥ ಇಲ್ಲ ಅಂತ ನಾ ಹೇಳತ್ತೇನೆ. ಪ್ರತಿ ಸಲನೂ ಇಷ್ಟು ಕ್ರಾಸ್ ಮಲ್ಟಿಪ್ಲೈ ಮಾಡೋದ್ರಾಗ ಅರ್ಥ ಇಲ್ಲ ಅಂತ ನಾ ಹೇಳತ್ತೇನೆ. ಸೊ ಅದಕ್ಕೆ ನೆಲ್ಪಿಟ್ಕೋರಿ. ಏನ್ ನೆಲ್ಪಿಟ್ಕೊಳ್ಳುದ್ರಿ? ಸಪೋಸ್ ಯಾವುದೋ ಒಂದು ಕ್ವಶನ್ ಒಳಗಡೆ ಎ ಬೈ ಬಿ ಈಸ್ ಈಕ್ವಲ್ ಟು ಸಿ ಬೈ ಡಿ ಈ ಫಾರ್ಮ್ದಾಗ ಇತ್ತಂತ ತಿಳ್ಕೊರಿ. ಇದ್ರಾಗಿಂದ ಯಾವುದೂ ಬೆಲೆ ನಿಮಗೆ ಕಣ್ಣು ಹಿಡಿದಿರ್ಬೋದು. ಸೊ ಒಂದ್ ಥಿಂಗ್ ನೆಲ್ಪಿಟ್ಕೋರಿ. ಸಪೋಸ್ ಇದ್ರದ್ದು ಇಲ್ಲಿ ಎನ್ ಟೈಮ್ಸ್ ಐತಂತ ಅನ್ಕೋರಿ. ಅಂದ್ರ ಎ ಎನ್ ಲೇ ಗುಣಾಕಾರ ಮಾಡಿದಾಗ ಸಿ ಬರ್ತಿತ್ತಂದ್ರ ಬಿನು ಎನ್ ಲೇ ಗುಣಾಕಾರ ಮಾಡಿದಾಗ ಡಿ ಬರ್ಲೇಬೇಕು. ನಿಮಗೆ ಬರೋದೈತ್ರಿ. ಎನ ಎನ್ ಲೇ ಗುಣಾಕಾರ ಮಾಡಿದ ಸಿ ಬರ್ತಿತ್ತಂದ್ರ ಬಿನ ಎನ್ ಲೇ ಗುಣಾಕಾರ ಮಾಡ್ರಿ, ನಿಮಗೆ ಡಿ ಬರೋದೈತ್ರಿ 100%. ಆಮೇಲೆ ಇದ್ರದ್ದು ಉಲ್ಟಾನು ಪಾಸಿಬಲ್ ಐತ್ರಿ. ಸಪೋಸ್ ಇದ್ರದ್ದು ಇಲ್ಲಿ ಒಂದ್ ವೇಳೆ ಎಂ ಲೇ ಗುಣಾಕಾರ ಮಾಡಿದಾಗ, ಅಂದ್ರ ಸಿ ನ ಎಂ ಲೇ ಗುಣಾಕಾರ ಮಾಡಿದಾಗ ಎ ಬರ್ತಿತ್ತು ಅಂತ ತಿಳ್ಕೊರಿ, ಡಿ ನ ಎಂ ಲೇ ಗುಣಾಕಾರ ಮಾಡ್ರಿ, ನಿಮಗೆ ಬಿ ಬರ್ತೈತ್ರಿ. ಡಿ ನ ಎಂ ಲೇ ಗುಣಾಕಾರ ಮಾಡ್ರಿ, ಬಿ ಬರ್ತೈತಿ. ಅದೇ ರೀತಿ ಎ ನ ಒಂದ್ ವೇಳೆ ನೀವು ಪಿ ಲೇ ಗುಣಾಕಾರ ಮಾಡಿದ್ರಿ ಅಂತ ತಿಳ್ಕೊರಿ, ಅಂದ್ರೆ ಎ ಪಿ ಲೇ ಗುಣಾಕಾರ ಮಾಡಿದ ಬಿ ಬರ್ತಿತ್ತಂದ್ರ ಸಿ ನು ಪಿ ಲೇ ಗುಣಾಕಾರ ಮಾಡ್ರಿ, ನಿಮಗೆ ಡಿ ಸಿಗ್ತೈತಿ. ಒಂದ್ ವೇಳೆ ಇದ್ರದ್ದು ಉಲ್ಟಾ, ಇದ್ರದ್ದು ಒಂದ್ ವೇಳೆ ಕ್ಯೂ ಲೇ ಗುಣಾಕಾರ ಮಾಡಿದಾಗ, ಅಂದ್ರ ಬಿ ನ ಕ್ಯೂ ಲೇ ಗುಣಾಕಾರ ಮಾಡಿದಾಗ ಎ ಸಿಕ್ತಿತ್ತು ಅಂತ ಅನ್ಕೋರಿ. ಸೊ ಏನು ಕೂಡ ನೀವು ಕ್ಯೂ ಲೇ ಗುಣಾಕಾರ ಮಾಡ್ರಿ, ನಿಮಗೆ ಏನ್ ಸಿಗ್ತೈತಿ? ಸಾರಿ, ಡಿ ನ ನೀವು ಕ್ಯೂ ಲೇ ಗುಣಾಕಾರ ಮಾಡ್ರಿ, ನಿಮಗೆ ಏನ್ ಸಿಗ್ತೈತ್ರಿ? ಸಿ ಸಿಗ್ತೈತಿ. ಪ್ರತಿ ಸಲನೂ ನೀವು ಕ್ರಾಸ್ ಮಲ್ಟಿಪ್ಲೈ ಮಾಡೋದು ಅವಶ್ಯಕತೆ ಇಲ್ರಿ. ಸೊ ಒಂದ್ ವೇಳೆ ಈ ರೀತಿ ನಿಮಗ ಪ್ರಾಬ್ಲಮ್ಸ್ ದಾಗ ಸಾಲ್ವ್ ಆಕಿತ್ತಂದ್ರ ಕ್ರಾಸ್ ಮಲ್ಟಿಪ್ಲಿಕೇಶನ್ ಇದ್ದಾಗ, ಸೊ ಇದ್ರಾಗಿದ್ ಯಾವುದೂ ಮೆಥಡ್ ದಿಂದ ಅದು ಆಗ್ತಿತ್ತಂದ್ರ ಅದನ್ನ ಸಾಲ್ವ್ ಮಾಡ್ರಿ, ಕಡಿಮೆ ಟೈಮ್ ದಾಗ ನಿಮಗೆ ರಿಸಲ್ಟ್ ಸಿಗ್ತೈತ್ರಿ. ರೈಟ್? ಈಗ ಇಲ್ಲಿ ಬರ್ರಿ, ನಾ ಇಲ್ಲಿ ಒಂದು ಪಾಯಿಂಟ್ ನಿಮ್ಗೆ ಕ್ಲಾರಿಟಿ ಕೊಡತ್ತೇನ್ರಿ. ಓಕೆ, ಸೊ ಇಲ್ಲಿ ಏನ್ ಹೇಳಿನ್ರಿ, ಒಂದು ಸರ್ಟನ್ ಪರ್ಸೆಂಟೇಜ್, ಈಗ 30% ವ್ಯಾಲ್ಯೂ 120 ಆದ್ರ ಆ ಸಂಖ್ಯೆ ಎಷ್ಟ್ ಐತಿ ಅಂತ ಕ್ವಶನ್ ಕೇಳಿದ್ರೆ ನೋಡ್ರಿ, ನಾ ಹೇಳುದ್ ನಾವು ಸ್ವಲ್ಪ ಅರ್ಥ ಮಾಡ್ಕೋರಿ. ಈಗ ಸಪೋಸ್ ನಾನು ಇಲ್ಲಿ ಏನ್ ಹೇಳ್ತೇನ್ರಿ, 30%. ಓಕೆ, ಒಂದು ಸಂಖ್ಯೆ ಅದ ಆಫ್ ಎ ನಂಬರ್, ಒಂದು ಸಂಖ್ಯೆದ 30% ಬೆಲೆ ಎಷ್ಟೈತ್ರಿ? 120 ಐತಿ. ಓಕೆ,
ಸೊ ಹಂಗಾದ್ರೆ ಆ ಸಂಖ್ಯೆದ ಅದ ಸಂಖ್ಯೆದ 50% ವ್ಯಾಲ್ಯೂ ಏನಾಕೈತೆ ಅಂತ ಕೇಳ್ತಾನೆ. 50% ಆಫ್ ದ್ಯಾಟ್ ನಂಬರ್ ಅಥವಾ 50% ಆಫ್ ದಿ ಸೇಮ್ ನಂಬರ್, 50% ಆಫ್ ದಿ ಸೇಮ್ ನಂಬರ್ ಎಷ್ಟೈತಿ ಅಂತ ಕೇಳ್ತಾನೆ. ಅಂದ್ರೆ ನಾ ಹೇಳೋದು ಅರ್ಥ ಮಾಡ್ಕೋರಿ, ಒಂದು ಸಂಖ್ಯೆ ಐತ್ರಿ, ಆ ಸಂಖ್ಯೆದ 30% ಬೆಲೆ 120 ಐತಿ. ಹಂಗಾದ್ರ ಅದ ಸಂಖ್ಯೆದ 50% ಬೆಲೆ ಎಷ್ಟಾಗ್ತೈತಿ ಅಂತ ಕ್ವಶನ್ ಕೇಳ್ತಾನ್ರಿ. ಅರ್ಥ ಆದತ್ರಿ? ಯಾವ ಸಂಖ್ಯೆದ 30% ಬೆಲೆ 120 ಐತಿ, ಅದ ಸಂಖ್ಯೆದ 50% ಬೆಲೆ ಎಷ್ಟಾಗ್ತೈತಿ ಅಂತ ಕೇಳ್ತಾನ. ಈ ಸ್ಟೂಡೆಂಟ್ಸ್ ಏನ್ ಮಾಡ್ತಾರ, ಇಲ್ಲಪ್ಪ ಸರ್ ಹೇಳಿದ್ರು ಏನಂತ 30% ವ್ಯಾಲ್ಯೂ, ಓಕೆ 30% ವ್ಯಾಲ್ಯೂ 125 ಅಂದ್ರ ಆ ಸಂಖ್ಯೆ ಫೈಂಡ್ ಮಾಡ್ಬೇಕಂದ್ರ 100% ತಗೋರಿ ಅಂತ ಹೇಳಿದ್ರಿ ಸರ್. ಸೊ 100% ನಾವು ತಗೊಂಡಿವಿ. ಸೊ ಇದ್ರದ್ 4 ಟೈಮ್ಸ್ ಐತ್ರಿ ಇಲ್ಲಿ, ಅಂದ್ರ 34 120, 100 ಎಷ್ಟ್ ಆಕತ್ರಿ 400 ಆಕತಿ. ಹೌದಾ? ಸೊ 400 ಅಂದ್ರ ಆ ಸಂಖ್ಯೆ ಎಷ್ಟೈತಿ, ಆ ಸಂಖ್ಯೆ 400 ಐತಿ. ಸೊ ಈಗ ನನಗೇನ್ ಕೇಳ್ಯಾರ ಅವರು, ಆ ಸಂಖ್ಯೆದ 50% ಕೇಳ್ಯಾರ ಅಂತ ಹೇಳಿ ಇವ್ರ ಏನ್ ಮಾಡ್ತಾರ್ರಿ, 400ದ 50% ಅಂದ್ರೆ ನೀವು 50/100 ಬರೀರಿ. ಬಟ್ ನಿನ್ನೆ ನಾನು ಹೇಳಿನ್ರಿ ನಿಮಗ, ನಿನ್ನೆ ನಾ ಕ್ಲಾಸ್ ಒಳಗೆ ಏನ್ ಹೇಳಿನ್ರಿ, 50% ಅಂದ್ರೆ ಎಷ್ಟ್ರಿ 1/2 ಅಂತ ನಿನ್ನೆ ಹೇಳಿನ್ರಿ ನಾ. ಹೌದಾ? ನಾ ಎರಡೂ ರೀತಿ ಮಾಡಿ ತೋರಿಸ್ತಿದ್ರಿ. ಸೊ ಇದು ಎರಡ್ಲೆ ಅಂದ್ರೆ ಇದು ವ್ಯಾಲ್ಯೂ ಎಷ್ಟು ಬರ್ತೈತ್ರಿ, 200 ಬರ್ತೈತ್ರಿ. ಇಲ್ಲೂ ನೀವು ಕ್ಯಾನ್ಸಲ್ ಮಾಡಿದ್ರ 50 1s 50 2s 2 1s 2 2s ಅಂದ್ರೆ ಇಲ್ಲೂ ಎಷ್ಟು ಬರ್ತೈತ್ರಿ, 200 ಬರ್ತೈತಿ. ಸೊ ಆ ಆನ್ಸರ್ ಎಷ್ಟು ಬರ್ತೈತ್ರಿ, 200 ಬರ್ತೈತಿ. ಬಟ್ ಇಲ್ಲಿ ನಾ ಹೇಳುವಂತ ಪಾಯಿಂಟ್ ನ ಅರ್ಥ ಮಾಡ್ಕೋರಿ. ಇಲ್ಲಿ ಆಕ್ಚುಲಿ ಆ ಸಂಖ್ಯೆ ನಾ ಹೇಳೋದು ಅರ್ಥ ಮಾಡ್ಕೋರಿ, ಆ ಸಂಖ್ಯೆ ಏನಿತ್ತಂತ ಹೇಳಿ ಅವ್ನು ಕೇಳಿದಾನೇನ್ರಿ, ಆ ಸಂಖ್ಯೆ ಎಷ್ಟ್ ಇತ್ತು ಅಂತ ಕೇಳಿದಾನೇನ್ರಿ? ಇಲ್ಲ. ಮತ್ತೆ ಯಾಕೆ ಫೈಂಡ್ ಮಾಡತ್ತೀರಿ ಅದನ್ನ? ಆ ಸಂಖ್ಯೆ ಎಷ್ಟಿತ್ತು ಅಂತ ಕೇಳಿಲ್ಲ ಅಂದ್ಮ್ಯಾಗ ಇದನ್ನ ಯಾಕೆ ಫೈಂಡ್ ಮಾಡತ್ತೀರಿ? ಅದ ಸಂಖ್ಯೆದ ನಿಮಗೆ 50% ಫೈಂಡ್ ಮಾಡಂತ ಹೇಳೇನಲ್ಲ, ನೀವು ಡೈರೆಕ್ಟ್ಲಿ 50% ಫೈಂಡ್ ಮಾಡ್ರಿ. ಅಂದ್ರ ಅದನ್ನ ಡೈರೆಕ್ಟ್ಲಿ 50% ಹೆಂಗ್ ಫೈಂಡ್ ಮಾಡಬಹುದು ಅಂತಂದ್ರ ಏನಿಲ್ಲ, ಸಿಂಪ್ಲಿ ನೀವು ಇಲ್ಲಿ ಏನ್ ಮಾಡ್ರಿ, 30% ವ್ಯಾಲ್ಯೂ 125 ಅಂದ್ರ ಆ ನಂಬರ್ ಅದ ಸಂಖ್ಯೆದ 50% ಕಂಡು ಹಿಡಿಬೇಕಾಗಿತ್ತಲ್ಲ. ಸೊ ಇಲ್ಲಿ ಡೈರೆಕ್ಟ್ಲಿ 50% ಬರೀರಿ ನೀವು. 50% ವ್ಯಾಲ್ಯೂ ಎಷ್ಟೈತೆ ಅಂತ ಬರೀ. ಬೇಕಾದ್ರೆ ನೋಡ್ರಿ, ಇದ್ರದ 4 ಟೈಮ್ಸ್ ಐತ್ರಿ. 34 120 ಅಂದ್ರ 54 ಎಷ್ಟು ಬಂತ್ರಿ, 200. ಅದ ಆನ್ಸರ್ ಬಂತಿಲ್ಲ ನೋಡ್ರಿ. ಸೊ ಯಾವುದೂ ಒಂದು ಸಂಖ್ಯೆದ ಒಂದು ನಿರ್ದಿಷ್ಟವಾದ ಪರ್ಸೆಂಟೇಜ್ ನಾವು ಕೊಟ್ಟಿದ್ದಾನ್ರಿ. ಅದ ಸಂಖ್ಯೆದ ಏನಾದ್ರೂ ಎಷ್ಟು ಪರ್ಸೆಂಟ್ ಅವ ಕೇಳಲ್ರಿ. ಅದ ಸಂಖ್ಯೆ ಕೇಳಿದ್ರೆ 100% ಇರ್ತೈತ್ರಿ. ಅದ ಸಂಖ್ಯೆದ 80% ಕೇಳಿದ್ರೆ 80% ಬೆಲೆ ಎಷ್ಟು ಆಕೈತೆ ಅಂತ ನೀವು ಬರ್ಕೋರಿ. 90% ಕೇಳಿದ 90% ಎಷ್ಟು ಆಕೈತೆ ಅಂತ ನೀವು ಬರ್ಕೋರಿ. 120% ಕೇಳಿದ 120% ನೀವು ಬರೀರಿ. ಓಕೆ, ಈಗ ಫಾರ್ ಎಕ್ಸಾಂಪಲ್ ಇದ ಕ್ವಶನ್ ಒಂದ್ ವೇಳೆ ಹಿಂಗ್ ಕೇಳಿದ ಅಂತ ಅನ್ಕೋರಿ, ಒಂದು ಸಂಖ್ಯೆದ 30% ಬೆಲೆ 120 ಐತಿ. ಹಂಗಾದ್ರ ಅದ ಸಂಖ್ಯೆದ 120% ಎಷ್ಟ್ ಆಕೈತಿ ಅಂತ ಕೇಳಿದಂದ್ರ ಅವಾಗ ಏನ್ ಮಾಡ್ತೀರಿ? ಅವಾಗೂ ಸೇಮ್ ಮಾಡ್ರಿ. 120 ಅದ ಸಂಖ್ಯೆದ 120% ಎಷ್ಟ್ ಆಕೈತಿ ಅಂತ ಕೇಳಿದ್ರ ಈಗ ನಾವ್ ಹೆಂಗ್ ಸಾಲ್ವ್ ಮಾಡಿದೀವಿ ಅದೇ ರೀತಿ ಸಾಲ್ವ್ ಮಾಡ್ರಿ. ನೋಡ್ರಿ, 30% ಬೆಲೆ 120 ಐತ್ರಿ. ಹೌದಲ್ರಿ? ಯಾವ ಸಂಖ್ಯೆದ 30% ಬೆಲೆ 120 ಐತಲ್ಲ, ಅದ ಸಂಖ್ಯೆದ 120% ಫೈಂಡ್ ಮಾಡ್ಬೇಕಾಗಿತ್ತು ನಾನು. ಸೊ ಇದ್ರ ತೆಳಗ ಏನು 100% ಬರಿಬೇಡ್ರಿ, ಸೀದಾ ನಿಮಗೆ ಎಷ್ಟು ಫೈಂಡ್ ಮಾಡ್ಬೇಕಾಗಿತ್ತಲ್ಲ ಅಷ್ಟು ಪರ್ಸೆಂಟ್ ಬರಿ. ಸೊ 120% ಬೆಲೆ ಎಷ್ಟಾಗ್ತದೆ? ಸೊ ಇದ್ರದ್ದು 4 ಟೈಮ್ಸ್ ಇಲ್ಲಿ ಐತ್ರಿ. ಅಂದ್ರೆ 34 120. ಸೊ 124 12 4 48 ಮತ್ತ 1 0 ಅಂದ್ರೆ ಎಷ್ಟ್ ಆಕತ್ರಿ? 480. ನೀವು ಅದನ್ನ ಮೊದಲು ನಂಬರ್ಸ್ ಕಂಡು ಹಿಡಿದು ಅದಕ್ಕೆ ಮತ್ತೆ 20% ನೀವು ಕಂಡು ಹಿಡಿದು ಜೋಡಿಸೋದ್ರಾಗ ಇಲ್ಲಿ ಒಂದ ಸ್ಟೆಪ್ ನ ನಿಮ್ದು ಆನ್ಸರ್ ಬಂದ್ಬಿಡುತ್ತೆ. ಸೊ ಒಂದು ಸಿಂಪಲ್ ಪಾಯಿಂಟ್ ದಿಂತ್ರ ನಾವು ಏನ್ ಮಾಡಾಕತ್ತೀವಿ,
ಒಂದೊಂದು ಥಿಂಗ್ಸ್ನ ನೀಟಾಗಿ ಅರ್ಥ ಮಾಡ್ಕೊಂತ ಹೊಂಟಿವಿ. ಸೊ ಸ್ಟೋರಿ ಇಲ್ಲಿದಿಂತ್ರನ ಶುರು ಆತ್ರಿ ಅದ. ಓಕೆ, ಸೊ ಐ ಹೋಪ್ ಯು ಆಲ್ ಹ್ಯಾವ್ ಅಂಡರ್ಸ್ಟುಡ್ ದಿಸ್. ಸೊ ಇದು ನಿಮಗೆಲ್ಲರಿಗೂ ಅರ್ಥ ಆಗತ್ತಂತ ನಾನು ಅನ್ಕೊಂಡಿದ್ದೇನೆ ರೀ. ಓಕೆ, ರೈಟ್. ಸೊ ಮುಂದಿನ ಕ್ವಶನ್ಗೆ ಹೋಗೋಣ್ರಿ. ರೈಟ್. ಸೊ ನೆಕ್ಸ್ಟ್ ಕ್ವಶನ್ ನೋಡ್ರಿ. 108% ಆಫ್ ಎ ನಂಬರ್ ಈಸ್ 189. ವಾಟ್ ಈಸ್ ದಿ ನಂಬರ್? ಓಕೆ, ಸೊ ಈಗ ಅವ ಏನ್ ಮಾಡ್ಯಾನ್ರಿ, 108% ಅಂತ ಹೇಳ್ಯಾನ್ರಿ. ಓಕೆ, ಸೊ 108%, ಒಂದು ಸಂಖ್ಯೆದು 108% ವ್ಯಾಲ್ಯೂ ಎಷ್ಟು ಬರ್ತೈತ್ರಿ? 189 ಬರ್ತೈತ್ರಿ. ಸೊ ಹಂಗಾದ್ರೆ ಆ ಸಂಖ್ಯೆನ ಏನೈತೆ ಅಂತ ಕೇಳೇನ್ರಿ. ಸೊ ನಾ ಹೇಳಿ ನಿಮಗೆ, ಯಾವುದೋ ಒಂದು ಸಂಖ್ಯೆದ್ ನೀವು ಒಂದು ನಿರ್ದಿಷ್ಟವಾದ ಪರ್ಸೆಂಟೇಜ್ನ ನೀವು ಕಂಡುಹಿಡಿತೀರಂದ್ರ ಆ ಸಂಖ್ಯೆ ಏನಾಗಿರ್ತೈತ್ರಿ? 100% ಆಗಿರ್ತೈತಿ. ಒಂದ್ಸಲ ನಾ ಆಗಲೇ ಹೇಳಿದ್ನಲ್ಲ, ಒಂದ್ಸಲ ನೋಡ್ರಿ, 108% ವ್ಯಾಲ್ಯೂ 189 ಐತಂದ್ರ 100% ವ್ಯಾಲ್ಯೂ ಡೆಫಿನೆಟ್ಲಿ 189ಕ್ಕಿಂತ ಕಡಿಮೆ ಇರ್ತೈತ್ರಿ. ಹೌದಾ? 189ಕ್ಕಿಂತ ಇದು ಜಾಸ್ತಿ ಐತ್ರಿ. ಇದು ಆನ್ಸರ್ ಆಗಂಗಿಲ್ಲ, ಇದು ಆನ್ಸರ್ ಆಗಂಗಿಲ್ರಿ. ಸೊ 175 ಅಥವಾ 180 ನಮ್ದು ಆನ್ಸರ್ ಇರ್ಬೇಕ್ರಿ. ಪಾಯಿಂಟ್ ಅರ್ಥ ಆಗತ್ರಿ? ಸೊ ಆಗಲೇ ನಾ ನಿಮಗೆ ಹೋಮ್ವರ್ಕ್ ಕೊಟ್ಟಿರೋ ಕ್ವಶನ್ ಕ್ಲಾರಿಟಿ ಕೊಟ್ಟಿನಿಲ್ಲ. ಸೊ ಅವಾಗೂ ಈ ಪಾಯಿಂಟ್ ಹೇಳಿನ್ರಿ. ಈಗಿರ್ಲಿ, ಆಗಲೇ ಏನಾತ್ರಿ, 3 ಆಪ್ಷನ್ ಎಲಿಮಿನೇಟ್ ಆದವು, ಒಂದ ಉಳಿತ್ರಿ. ಈಗ 2 ಆಪ್ಷನ್ ಎಲಿಮಿನೇಟ್ ಆದವ್ರಿ. ಸೊ ಅದು ಎಕ್ಸಾಮ್ ಮ್ಯಾಗೂ ಡಿಪೆಂಡ್ ಆಕೈತ್ರಿ. ಬಟ್ ನೀವು ನಿಮ್ ಸ್ಮಾರ್ಟ್ನೆಸ್ ನ ಇಲ್ಲಿ ಯೂಸ್ ಮಾಡ್ಬೇಕ್ರಿ. ಅರ್ಥ ಐತ್ರಿ? ಯಾರಿಗ ಗೊತ್ತ್ರಿ, ಕೆಲವೊಂದ್ಸಲ 3 ಆಪ್ಷನ್ಸ್ ಎಲಿಮಿನೇಟ್ ಆದವಪ್ಪ ಅಂತಂದ್ರ 4ನೇದ ನಿಮ್ದು ಆನ್ಸರ್ ಇರ್ತೈತ್ರಿ. ರೈಟ್? ಇರ್ಲಿ, ಈಗ ಸದ್ಯಕ್ಕೆ 2 ಆಪ್ಷನ್ಸ್ ಎಲಿಮಿನೇಟ್ ಆಗ್ಯಾವ್ರಿ. ಈಗ ಇದನ್ನ ನಾವು ಕ್ಯಾನ್ಸಲೇಷನ್ ಮಾಡ್ಬೇಕಾಗೈತಿ. ಸ್ವಲ್ಪ ಈಗ 108 ಮತ್ತ 189 ಇದನ್ನ ನೀವು ಡೈರೆಕ್ಟ್ಲಿ ಕ್ಯಾನ್ಸಲ್ ಮಾಡೋದಾದ್ರೆ ಇವು 2 ಸಂಖ್ಯೆ 27 ಮಗ್ಗಿ ಒಳಗೆ ಬರ್ತಾವ್ರಿ. ಸೊ ಈಗ ನನಗೆ ಗೊತ್ತೈತ್ರಿ, ಬಹಳಷ್ಟು ಜನ 27 ಮಗ್ಗಿ ನಿಮಗೆ ಗೊತ್ತಿರ್ಲಿಕ್ಕಿಲ್ಲ. ಇರ್ಲಿ, ಈಗ ಸದ್ಯಕ್ಕೆ ನಾವು ಏನ್ ಮಾಡೋಣ್ರಿ, ಇದನ್ನ 9 ಮಗ್ಗಿಲೆ ಕಟ್ತಾ ಹೊಡಿಯೋಣ್ರಿ. ಓಕೆ, 9 ಮಗ್ಗಿಲೆ ಕಟ್ತಾ ಹೊಡಿಯೋಣ್ರಿ. ಸೊ 9 1ಲೆ 9 2ಲೆ. ಓಕೆ, ಸೊ 9 2ಲೆ 9 1ಲೆ. ಈಗ ಮತ್ತೆ ಇದನ್ನ 3ಲೆ ಕಟ್ತಾ ಹೊಡಿಬಹುದ್ರಿ. ಸೊ 3 4s, ಓಕೆ, 3 7s, ಓಕೆ, ಇದು 7 ಐತ್ರಿ. ಓಕೆ, ಆಮೇಲೆ ಇದನ್ನ ಮತ್ತ ಇದನ್ನ ಕಟ್ತಾ ಹೊಡಿಬಹುದ್ರಿ. ಸೊ 4 1ಲೆ 4 25. ಹೌದಲ್ರಿ? ಸೊ ಇದನ್ನ ಏನ್ ಮಾಡ್ರಿ, ಕ್ರಾಸ್ ಮಲ್ಟಿಪ್ಲೈ ಮಾಡ್ರಿ. ಸೊ ಇಲ್ಲಿ ಕ್ವಶನ್ ಮಾರ್ಕ್ ಇಸ್ ಈಕ್ವಲ್ ಟು 25 7ಲೆ ಎಷ್ಟು ಬರ್ತೈತ್ರಿ? 175. ಸೊ ಈ ಕ್ವಶನ್ ಕರೆಕ್ಟ್ ಆನ್ಸರ್ ಎಷ್ಟು ಆಕತ್ರಿ? 175. ರೈಟ್? ಸೊ ಒಂದು ಪಾಯಿಂಟ್ ನೆಲ್ಪಿಟ್ಕೋರಿ ಮೈ ಡಿಯರ್ ಸ್ಟೂಡೆಂಟ್ಸ್. ನೀವು ಈ ಕಾಂಪಿಟೇಟಿವ್ ಫೀಲ್ಡಿಗೆ ಅಥವಾ ಈ ಕಾಂಪಿಟೇಟಿವ್ ಎಕ್ಸಾಮ್ಸಿಗೆ ನೀವು ಪ್ರಿಪೇರ್ ಆಗಕತ್ತೀರಂದ್ರೆ, ಎಸ್ಪೆಷಲಿ ಸೆಂಟ್ರಲ್ ಗೌರ್ಮೆಂಟ್ ಜಾಬ್ಸಿಗೆ ನೀವು ಪ್ರಿಪೇರ್ ಮಾಡಾಕತ್ತೀರಂದ್ರ ಒಂದು ಥಿಂಗ್ ನೆಲ್ಪಿಟ್ಕೋರಿ, ನಿಮಗ 1ರಿಂದ ಓಕೆ 30 ತನ ನಿಮಗೆ ಟೇಬಲ್ಸ್ ಗೊತ್ತಿರ್ಬೇಕ್ರಿ. ಇದು ಕಂಪಲ್ಸರಿ. ಓಕೆ, ಮಗ್ಗಿ ಗೊತ್ತಿರ್ಬೇಕ್ರಿ. 1ದಿಂದ 30 ತನ ಮಗ್ಗಿ ಗೊತ್ತಿರ್ಬೇಕ್ರಿ. ನೀವು ಗ್ರೂಪ್ ಡಿಗರ ಪ್ರಿಪೇರ್ ಮಾಡ್ರಿ, NTPCಗರ ಪ್ರಿಪೇರ್ ಮಾಡ್ರಿ, SSCಗರ ಪ್ರಿಪೇರ್ ಮಾಡ್ರಿ, ಬ್ಯಾಂಕಿಂಗಿಗರ ಪ್ರಿಪೇರ್ ಮಾಡ್ರಿ, ಮಗ್ಗಿ ಮಾತ್ರ ಗೊತ್ತಿರ್ಬೇಕು. ಅದು ಹೆಂಗ್ ಗೊತ್ತಿರ್ಬೇಕು? 18 7 ಎಷ್ಟು ಅಂತ ಕೇಳಿದ್ರೆ 72. ವಿದಿನ್ ಸೆಕೆಂಡ್ಸ್ದಾಗ ನಿಮ್ಮ ಮೈಂಡಿಗೆ ಬಂದ್ಬಿಡ್ಬೇಕ್ರಿ. ವಿದಿನ್ ಸೆಕೆಂಡ್ಸ್ದಾಗ ಬಂದ್ಬಿಡ್ಬೇಕ್ರಿ. ರೈಟ್? ಆ ಲೆವೆಲಿಗೆ ನೀವು ಅದನ್ನ ಪರ್ಫೆಕ್ಟ್ ಮಾಡಿರ್ಬೇಕ್ರಿ. ಯಾಕಂದ್ರೆ ಈ ಕಾಂಪಿಟೇಟಿವ್ ಫೀಲ್ಡ್ ಒಳಗಡೆ ಈಗಿನ ಎಷ್ಟ ಏನೋ ಮಾಡಿದ್ರು ಸದ್ಯಕ್ಕ ಮಗ್ಗಿ ನಾ ಬೈಹಾಟ್ ಮಾಡ್ಸಕ್ ಆಗಂಗಿಲ್ಲ ನಿಮಗೆ. ಸೊ ನೀವು ಬೈಹಾಟ್ ಮಾಡ್ಬೇಕಾಗೈತ್ರಿ. ರೈಟ್? ಆಮೇಲೆ 1ದಿಂದ 30 ತನ ಸ್ಕ್ವೇರ್ಸ್ ಗೊತ್ತಿರ್ಬೇಕು ನಿಮಗೆ. 1ದಿಂದ 30 ತನ ನಿಮಗ ಸ್ಕ್ವೇರ್ಸ್ ಗೊತ್ತಿರ್ಬೇಕ್ರಿ. ಆಮೇಲೆ ಅಟ್ಲೀಸ್ಟ್ 1ದಿಂದ 15 ತನ ಕ್ಯೂಬ್ಸ್ ಗೊತ್ತಿರ್ಬೇಕ್ರಿ. ಇದು ಬೇಸಿಕ್ ರೀ. ಇಷ್ಟು ಗೊತ್ತಿರ್ಲೇಬೇಕು ನಿಮಗೆ. ಗೊತ್ತಿಲ್ಲಲ್ಲ, ಈಗಿಂತ್ರ ನೀವು ಪ್ರಿಪರೇಷನ್ ಮಾಡ್ರಿ. ಏನ್ ಮಾಡ್ರಿ, ಬಹಳ ಸಿಂಪಲ್ ಐತ್ರಿ. ಓಕೆ, ಕನ್ಸಿಸ್ಟೆನ್ಸಿ ಬಹಳ ಇಂಪಾರ್ಟೆಂಟ್ ರೀ. ನೀವು ಯಾವಾಗ್ಲೂ ಕಾಂಪಿಟೇಟಿವ್ ಫೀಲ್ಡ್ ಒಳಗೆ ಸಕ್ಸಸ್ ಆಗ್ಬೇಕಂದ್ರೆ ಕನ್ಸಿಸ್ಟೆನ್ಸಿ ಬಹಳ ಇಂಪಾರ್ಟೆಂಟ್. ಡೈಲಿ ಏನ್ ಮಾಡ್ರಿ, ಒಂದು 30 ನಿಮಿಷದಿಂದ ಒಂದು 45 ನಿಮಿಷ. ಓಕೆ, ನಿಮ್ ಕೆಪಾಸಿಟಿ ಮ್ಯಾಗ ಅದ, ನಿಮ್ ಎಬಿಲಿಟಿ ಮ್ಯಾಗ ಡಿಪೆಂಡ್ ಆಗತ್ತೆ. ನೀವು ಬಹಳ ವೀಕ್ ಅದಿರಿ, ಸ್ವಲ್ಪ ಜಾಸ್ತಿ ಟೈಮ್ ಕೊಡ್ರಿ. ಓಕೆ, ಏನ್ ಮಾಡ್ರಿ, ಈಗ ನಿಮಗ್ 1ದಿಂದ 5 ತನ ಮಗ್ಗಿ ಅಂತೂ ಪರ್ಫೆಕ್ಟ್ ಬರ್ತಾವ್ರಿ.
ಪರ್ಫೆಕ್ಟ್ ಅಂದ್ರೆ ನಾ ಹೇಳೋದು ಅರ್ಥ ಮಾಡ್ಕೋರಿ. ಪರ್ಫೆಕ್ಟ್ ಅಂದ್ರೆ ಯಾವ್ದು ಮಗ್ಗಿ ಕೇಳಿದ್ರು ವಿದಿನ್ ಸೆಕೆಂಡ್ಸ್ ದಾಗ ಹೇಳ್ಬೇಕು ನೀವು. ನೀವು ಇವತ್ತೇನ್ ಮಾಡ್ರಿ, 6 1 6 2 6 3 6 4 ಆಮೇಲೆ 6 5 ಇಷ್ಟ ಮಾಡ್ರಿ, ಇಷ್ಟ ಮಾಡ್ರಿ. ಬಟ್ ಈ 6 1 6 2 6 3 6 4 6 5 ಇಷ್ಟ ಮಾಡ್ರಿ, 5 ಮಲ್ಟಿಪಲ್ಸ್ ಮಾಡ್ರಿ. ಬಟ್ ಇವನ್ ಹೆಂಗ್ ಮಾಡ್ರಿ, ಪರ್ಫೆಕ್ಟ್ ಮಾಡ್ರಿ, ಪರ್ಫೆಕ್ಟ್ ಮಾಡ್ರಿ. ಆಮೇಲೆ ಇದ್ರ ಜೊತೆ ಒಂದು ಸ್ಕ್ವೇರ್ ಮಾಡ್ರಿ. ಈ 30 ನಿಮಿಷದಿಂದ 45 ನಿಮಿಷ ನಾನು ಏನ್ ಹೇಳತ್ತೇನ್ರಲ್ಲ ಇದನ್ನ ಮಾಡ್ರಿ, ಒಂದು ಕ್ಯೂಬ್ ಮಾಡ್ರಿ. ಇದು ಡೈಲಿ ಮಾಡ್ಕೊತ ಹೋಗ್ರಿ. ನಾಳೆಗೆ 6 6ದಿಂದ 6 10ವರೆಗೂ ಮಾಡ್ರಿ. ನಾಡ್ದ 7 1ದಿಂದ 7 5 ತನ ಮಾಡ್ರಿ. ಅರ್ಥ ಆಗತ್ರಿ? ಸೊ ಡೈಲಿ 5 ಮಲ್ಟಿಪಲ್ಸ್ ಮಾಡ್ರಿ, ಅದನ್ನ ಪರ್ಫೆಕ್ಟ್ ಮಾಡ್ರಿ. ಓಕೆ, ಸೊ ಟೇಬಲ್ಸ್ ನಿಮಗ್ ಪರ್ಫೆಕ್ಟ್ಲಿ ಗೊತ್ತಿರ್ಬೇಕು. ಈಗ ಇದ ಕ್ವಶನ್ ನೀವು ನೋಡ್ರಿ, ಈಗ ಇದ ಕ್ವಶನ್ ನೋಡ್ರಿ, ಇದನ್ನ ನೀವು 27 ಮಗ್ಗಿ ನಿಮಗ್ ಗೊತ್ತಿತ್ತಪ್ಪ ಅಂತಂದ್ರೆ 27 4 ಇದು 7 ಐತೆ. ಸೊ ಅದು ನೀವು ಡೈರೆಕ್ಟ್ಲಿ ಮಾಡಿದ್ರಪ್ಪ ಅಂತಂದ್ರ ಇಲ್ಲಿ ನಿಮಗ 5 ದಿಂದ 10 ಸೆಕೆಂಡ್ ನಿಮ್ದು ಸೇವ್ ಆಕೈತ್ರಿ. ಹಿಂಗ ಟೈಮ್ ಸೇವಿಂಗ್ ಕೆಲವೊಂದ್ಸಲ ನಾವು ಕ್ಯಾಲ್ಕುಲೇಷನ್ ಸ್ಪೀಡ್ ದಾಗೂ ಅಪ್ಲೈ ಮಾಡ್ತೀವಿ. ಸೊ ಅದಕ್ಕೆ ಸ್ವಲ್ಪ ಟೇಬಲ್ಸ್ ನ ನೀವು ಪರ್ಫೆಕ್ಟ್ಲಿ ಮಾಡ್ಬೇಕ್ರಿ, ರೈಟ್? ಓಕೆ, ಸೊ ಈಗ ನೆಕ್ಸ್ಟ್ ಕ್ವಶನ್ ನೋಡ್ರಿ. ಸೊ ವಾಟ್ ಪರ್ಸೆಂಟ್ ಆಫ್ ಎ ಡೇ ಈಸ್ 6 hour? ನಾನು ಸ್ಟಾರ್ಟಿಂಗ್ ದಾಗ ನಿಮಗೆ ಹೇಳಿದಿನ್ರಿ, ವಾಟ್ ಪರ್ಸೆಂಟ್ ಆಫ್ ಎ ಈಸ್ ಬಿ ಅಂತ ಇವತ್ತಿನ ಕ್ಲಾಸ್ ಒಳಗೆ ನಾವು ಇದನ್ನ ಡಿಸ್ಕಸ್ ಮಾಡಿದ್ದೀವಿ. ಸೊ ಅಲ್ಲಿ ನಾ ಏನ್ ಹೇಳಿದ್ದೀನ್ರಿ, ಒಂದ್ ವೇಳೆ ನಿಮ್ಮ ಕೇಳಿರೋ ಪ್ರಶ್ನದ ಉತ್ತರ, ಒಂದ್ ವೇಳೆ ನಿಮ್ದು ಕೇಳಿರೋ ಕ್ವಶನದ ಆನ್ಸರ್ ಏನಾದ್ರೂ ಪರ್ಸೆಂಟೇಜ್ ದಾಗ ಇತ್ತಂತ ತಿಳ್ಕೊರಿ. ನಿಮ್ಗೆ ಕೇಳಿರೋ ಪ್ರಶ್ನೆದ ಉತ್ತರ ಒಂದ್ ವೇಳೆ ಪರ್ಸೆಂಟೇಜ್ ದಾಗ ಇತ್ತಂತ ಅನ್ಕೋರಿ, ಆಗ ನೀವ್ ಏನ್ ಮಾಡ್ರಿ, ಈ ಆಫ್ ಆದ್ಮೇಲೆ ಅಥವಾ ದೆನ್ ಆದ್ಮೇಲೆ ಏನ್ ಒಂದು ಟರ್ಮ್ ಬರ್ತೈತಿ, ಏನ್ ಒಂದು ನಂಬರ್ ಬರ್ತೈತಿ, ಅದನ್ನ ಯಾವಾಗ್ಲೂ ಡಿನಾಮಿನೇಟರ್ ದಾಗ ಬರ್ಕೋರಿ. ಈಗ ಅದೇ ರೀತಿ ಇದು ಕ್ವಶನ್ ಐತ್ರಿ, ವಾಟ್ ಪರ್ಸೆಂಟ್ ಆಫ್ ಆದ್ಮೇಲೆ ಏನೈತ್ರಿ, ಡೇ ಐತ್ರಿ. ಅಂದ್ರ ಇದರ ಅರ್ಥ ಏನ್ರಿ, ಡೇ ಏನೈತಲ್ಲ ಇದು ಡಿನಾಮಿನೇಟರ್ ದಾಗ ಬರ್ಬೇಕ್ರಿ. ಡೇ ಈಸ್ 6 hours ಅಂತ ಕೇಳೇನ್ರಿ. ಸೊ ಮೇಲ್ಗಡೆ 6 hours ಬರ್ಬೇಕ್ರಿ. ಆಮೇಲೆ ಪರ್ಸೆಂಟೇಜ್ ದಾಗ ಕೇಳೇನಲ್ಲ ಅದಕ್ಕೆ ಇಂಟು 100 ಹಾಕ್ಬೇಕ್ರಿ. ಈಗ ನನಗೆ ಹೇಳ್ರಿ, ಇದು 6 ತಾಸ, ಒಂದ್ ದಿವ್ಸನ ಎಷ್ಟು ತಾಸ ಇರ್ತೈತಿ ಹೇಳ್ರಿ? 6 hours ಒಂದ್ ದಿವ್ಸದಾಗ ಎಷ್ಟು ತಾಸ ಇರ್ತೈತ್ರಿ? 24 ತಾಸ ಇರ್ತೈತಿ ಸರ್, ಇಂಟು 100. ಹೌದಾ? ಸೊ 6 1 6 4 24 ಅಂದ್ರ ಇದು ಎಷ್ಟು ಬಂತ್ರಿ? 1/4 ಬಂತ್ರಿ. 1/4 ಅಂದ್ರೆ ನಿಮ್ಗೆ ಎಲ್ಲರಿಗೂ ಗೊತ್ತೈತ್ರಿ, ಇದು 25%. ಇಲ್ಲಿ 1/4 ಇಂಟು 100 ಅಂದ್ರೆ ಏನ್ರಿ? 25% ಅಂತ ನಿಮಗೆ ಗೊತ್ತೈತಿ. ಇದು ನಿನ್ನೆ ಕ್ಲಾಸ್ ಒಳಗೆ ನಾವು ಡಿಸ್ಕಸ್ ಮಾಡಿದ್ವಿ. ಸೊ ಹಂಗಾದ್ರೆ ಮೈ ಡಿಯರ್ ಸ್ಟೂಡೆಂಟ್ಸ್, ಈ ಕ್ವಶನ್ ಆನ್ಸರ್ನ ನೀವು ಕಮೆಂಟ್ ಬಾಕ್ಸ್ ಒಳಗೆ ತಿಳಿಸ್ಬೇಕ್ರಿ. ಓಕೆ, ಈ ಕ್ವಶನ್ ಆನ್ಸರ್ನ ನೀವು ನನಗೆ ಕಮೆಂಟ್ ಬಾಕ್ಸ್ ದಾಗ ತಿಳಿಸ್ಬೇಕ್ರಿ. ಆಮೇಲೆ ಕ್ಲಾಸ್ ಹೆಂಗ ಅನ್ನಿಸ್ತಂತೂ ಹೇಳ್ಬೇಕ್ರಿ. ದಟ್ಸ್ ಆಲ್ ಫಾರ್ ಮೈ ಸೈಡ್ ಮೈ ಡಿಯರ್ ಸ್ಟೂಡೆಂಟ್ಸ್. ಸೊ ನಿಮಗೆ ಏನಾದರೂ RRB ಗ್ರೂಪ್ ಡಿ ಎಕ್ಸಾಮ್ 2026 ಇದಕ್ಕೆ ನೀವು ಪ್ರಿಪರೇಷನ್ ಮಾಡಬೇಕಾಗಿತ್ತು ಅಂತಂದ್ರೆ ನಮ್ದ ಕ್ಲಾಸಿಕ್ ಎಜುಕೇಶನ್ ಆ್ಯಪ್ ಅಂತ ಹೇಳಿ ಒಂದು ಆ್ಯಪ್ ಐತ್ರಿ, ಕ್ಲಾಸಿಕ್ ಎಜುಕೇಶನ್ ಆ್ಯಪ್. ಓಕೆ, ಇದನ್ನ ನೀವು ಡೌನ್ಲೋಡ್ ಮಾಡ್ಕೋರಿ. ಕ್ಲಾಸಿಕ್ ಎಜುಕೇಶನ್ ಆ್ಯಪ್ನ ನೀವು ಡೌನ್ಲೋಡ್ ಮಾಡ್ಕೋರಿ. ಇದ್ರ ಒಳಗಡೆ ನಾವು RRB ಗ್ರೂಪ್ ಡಿ ಎಕ್ಸಾಮದ್, ಓಕೆ, ಲಾಸ್ಟ್ ಇಯರ್ ಏನ್ RRB ಗ್ರೂಪ್ ಡಿ ಎಕ್ಸಾಮ್ ಈಗ ಸದ್ಯಕ್ಕೆ ಏನ್ ಎಕ್ಸಾಮ್ ನಡೆಯಕತ್ತಾವ್ರಿ, 16th February ತನ ಅದಾವ್ರಿ ಎಕ್ಸಾಮ್ಸ್. ಸೊ ಆ ಎಕ್ಸಾಮಿಗೆ ನಾವು ಒಂದು ಬ್ಯಾಚ್ ಮಾಡಿದ್ದೀವ್ರಿ. ಸೊ ಅದರದ ಕಂಪ್ಲೀಟ್ ರೆಕಾರ್ಡೆಡ್ ಕ್ಲಾಸಸ್, ಮ್ಯಾಥ್ಸ್, ಅಡ್ವಾನ್ಸ್ ಮ್ಯಾಥ್ಸ್, ರೀಸನಿಂಗ್ ಇನ್ನ ನಾನ ಕಲಿಸಿದೇನ್ರಿ. ಆಮೇಲೆ ಅದ್ರ ಜೊತೆ ನಿಮಗೆ ಸೈನ್ಸು ಐತಿ, GKನೂ ಐತಿ. ನಾವು ಎಲ್ಲಾ ವೆರೈಟೀಸ್ ಆಫ್ ಪ್ರಾಬ್ಲಮ್ಸ್ನ ಟೈಪ್ ವೈಸ್ ಬೈಲ್ಯಾಂಗ್ವಲ್ ದಾಗ ನಾವು ಟೀಚ್ ಮಾಡಿದ್ವಿ. ಅದ ಅಲ್ದನ ಪ್ಲಸ್ ಪ್ರತಿಯೊಂದು ಟಾಪಿಕ್ ಮ್ಯಾಗ 50 ಕ್ವಶನ್ಸ್ ವಿತ್ ಕೀ ಆನ್ಸರ್ಸ್ ನಾವು ನಿಮಗೆ ಹೋಮ್ವರ್ಕ್ ಕೊಟ್ಟಿವಿ. ಬೈಲ್ಯಾಂಗ್ವಲ್ ದಾಗ PDF ಅವೈಲೇಬಲ್ ಐತಿ. ಅಷ್ಟು ಮಾಡಿದಿರಿ ಅಂತಂದ್ರ ಇಟ್ ಈಸ್ ಮೋರ್ ದನ್ ಸಫಿಶಿಯಂಟ್. ಇದು ಸದ್ಯಕ್ಕೆ ಕೋರ್ಸ್ ಬಾಳ ಅಂದ್ರ ಬಾಳ ಅಫೋರ್ಡೆಬಲ್ ಫೀಸ್ ದಾಗ ನಾವು ಕೊಡಾಕತ್ತೀವಿ. ದಟ್ ಈಸ್ ಓನ್ಲಿ 1000 rupees. ಅಂಡ್ ನಾನು ಹೇಳ್ತೇನ್ರಿ, ಮ್ಯಾಥ್ಸ್, ಅಡ್ವಾನ್ಸ್ ಮ್ಯಾಥ್ಸ್ ಮತ್ತ ರೀಸನಿಂಗ್ ಈ 3 ಸಬ್ಜೆಕ್ಟ್ಸ್ ನ ನಾನು 250 hours ನ ಟೀಚ್ ಮಾಡೇನ್ರಿ. ಕಂಪ್ಲೀಟ್ಲಿ ಬೇಸಿಕ್ ಲೆವೆಲ್ ದಿಂದ ಅಡ್ವಾನ್ಸ್ ಲೆವೆಲ್ ವರೆಗೂ ಪ್ರಾಬ್ಲಮ್ಸ್ ನ ನಾವು ಡಿಸ್ಕಸ್ ಮಾಡಿದ್ವಿ.
ಭಾಳಷ್ಟು ಜನ ಸ್ಟೂಡೆಂಟ್ಸ್ ಯಾರು ಅದನ್ನ ಲೈವ್ ಕ್ಲಾಸಸ್ ತೊಗೊಂಡಿದ್ರು, ಯಾರು ಎಕ್ಸಾಮ್ಸ್ ಬರ್ದಿದಾರ ಅವರು ಹೇಳಿದಾರ, ಸರ್ ನೀವು ಕ್ಲಾಸ್ ಒಳಗೆ ಏನು ಸಾಲ್ವ್ ಮಾಡಿರಿ, ಆಲ್ಮೋಸ್ಟ್ ಎಲ್ಲ ಅದೇ ಥರ ಕ್ವಶನ್ಸ್ನ ನಾವು ಎಕ್ಸಾಮ್ಸ್ ನೋಡಿದೀವಿ ಅಂತೇಳಿ. ಸೊ ಇದು ನಮ್ಗೆ ಗ್ಯಾರಂಟಿ ರೀ. ಸೊ ಡೆಫಿನೆಟ್ಲಿ ನೀವು ಈ ಕೋರ್ಸ್ನ ಪರ್ಚೇಸ್ ಮಾಡ್ಬೋದ್ರಿ, ಯಾಕಂದ್ರೆ ಆಲ್ರೆಡಿ ಅಲ್ಲಿ ಎಲ್ಲ ಟಾಪಿಕ್ಸ್ನ ಕಂಪ್ಲೀಟ್ ಡೀಟೇಲ್ ಆಗಿ ನಾವು ಸ್ಟಡಿ ಮಾಡಿಸಿದೀವಿ. ಸೊ ನೀವು ಸೀರಿಯಸ್ ಆಗಿ ಪ್ರಿಪೇರ್ ಮಾಡಾಕ್ತಿದ್ದೀರಿ ಅಂತಂದ್ರೆ ಆ ಕೋರ್ಸ್ನ ಪರ್ಚೇಸ್ ಮಾಡ್ರಿ, ಸೀರಿಯಸ್ ಆಗಿ ಸ್ಟಡಿನ ಸ್ಟಾರ್ಟ್ ಮಾಡಿಬಿಡ್ರಿ. ರೈಟ್? ಥ್ಯಾಂಕ್ ಯು ವೆರಿ ಮಚ್ ಮೈ ಡಿಯರ್ ಸ್ಟೂಡೆಂಟ್ಸ್. ವಿಲ್ ಮೀಟ್ ಅಗೇನ್ ಟುಮಾರೋ.